ಅಂಡಮಾನು ಅಷ್ಟೇ ಅತಿ ಕಡಿಮೆ ದರ, ಅಂದರೆ 23,000 ರೂಪಾಯಿ ಲ್ಯಾಂಡ್ ಪ್ಯಾಕೇಜ್. ಈ ಯಾರು ಕರ್ನಾಟಕದಲ್ಲಿ ಆ ಬಜೆಟಲ್ಲಿ ಕೊಟ್ಟಿಲ್ಲ ಇದುವರೆಗೂ. ನವೀನ್ ಜೊತೆ ಪ್ರವಾಸ ನಮ್ಗೆಲ್ಲ ಉಲ್ಲಾಸ, ನವೀನ್ ಜೊತೆ ಪ್ರವಾಸ ನಮ್ಗೆಲ್ಲ ಉಲ್ಲಾಸ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಹಳ ಕಾಲ ಆಯಿತು ನವೀನ್ನೊಟ್ಟಿಗೆ ಮಾತಾಡ್ದೇನೆ. ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ, ನಾನು ಕೂಡ ಹೆಚ್ಚು ಸಂಪರ್ಕ ಮಾಡಿರಲಿಲ್ಲ. ಕಾರಣ ಏನು ಅಂತಂದರೆ, ಇರಾನ್, ಅಮೇರಿಕಾ, ಇಸ್ರೇಲು ಯುದ್ಧ, ಅದರ ಇಡೀಯದಾದಂಥ ಬೆಳವಣಿಗೆ, ಅದರ ಮಧ್ಯೆ ಪಂಚರಾಜ್ಯ ಚುನಾವಣೆ, ಈ ಎಲ್ಲ ರೀತಿಯಲ್ಲಿ ನಾವು ಬ್ಯುಸಿ ಇದ್ದೆವು, ಅವರು ಬ್ಯುಸಿ ಇದ್ದರು. ಅವ್ರಿಗೂ ಈ ರೀತಿಯ ಯುದ್ಧ ಇತ್ಯಾದಿಯ ಅನಿರೀಕ್ಷಿತವಾದಂಥ ಈ ಬೆಳವಣಿಗೆಗಳಲ್ಲಿ ಪ್ರವಾಸಿಗರಿಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಅವರು ತನ್ನ ಈಗಾಗಲೇ ನಿಗದಿತ ಪ್ರಯಾಣಕ್ಕಿಂತ ಬೇರೆ ರೀತಿಯ ಪ್ರಯಾಣವನ್ನು ಬಹುಶಃ ಅವರು ಸಿದ್ಧಗೊಳಿಸ್ಕೊಳ್ಳೋದು, ಅದಕ್ಕೆ ಮತ್ತೆ ಹೊಸ ರೀತಿಯ ಅನ್ವೇಷಣೆ, ತಿರುಗಾಟ, ಸಾಧ್ಯತೆ ಮತ್ತು ಸಿದ್ಧತೆ ಇವೆಲ್ಲದರಲ್ಲಿ ಅವರು ಬ್ಯುಸಿ ಇದ್ದರು ಅಂತ ಕಾಣುತ್ತೆ. ಅಪರೂಪಕ್ಕೆ ಈಗ ಮತ್ತೆ ನನ್ನೊಟ್ಟಿಗೆ ಇವತ್ತು ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಈ ಪ್ರಯಾಸವಾಯಿತೋ ಏನು, ಈ ಯುದ್ಧ ಕಾಲದಲ್ಲಿ ಯಾವ ರೀತಿ ಅವರು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡ್ರು, ಮತ್ತು ಅವರ ಇಡೀಯದಾದಂಥ ಹೊಸ ಹೊಸ ಡೆಸ್ಟಿನೇಷನನ್ನು ಸಂಶೋಧನೆ ಮಾಡಿ ಈಗ ಡೊಮೆಸ್ಟಿಕ್ ಪ್ರವಾಸಕ್ಕೆ ಹೆಚ್ಚು ಅವರು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಜೂನ್, ಜುಲೈ ಈ ಮಳೆಗಾಲದಲ್ಲಿ ಕೂಡ ಮಾನ್ಸೂನ್ ಸ್ಪೆಷಲ್ ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ವಿವರಗಳನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ನವೀನ್ ನಮ್ಮೊಟ್ಟಿಗೆ ಬಂದಿದ್ದಾರೆ. ನವೀನ್, ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ. ನಮಸ್ತೆ ಸರ್. ಹೇಳಿ, ಏನು ಮಾಡ್ತಾ ಇದ್ದೀರಿ? ಬಹಳ ಕಾಲ ಒಂಥರ ಭೂಗತರಾಗಿದ್ದಾಗಿದ್ದೀರಿ. ಇಲ್ಲ, ಭೂಗತ ಇಲ್ಲ, ನಿಮ್ಮಿಂದ ಸ್ವಲ್ಪ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಹಲವಾರು ದಿನ ನೀವು ಊರಲ್ಲಿದ್ರಿ, ಮತ್ತೆ ಬಂದಿರ, ಜೊತೆಗೆ ಬಿಡುವಿಲ್ಲದ ಕಾರ್ಯಕ್ರಮಗಳು. ಹಾಗಾಗಿ ಈಗ ಬೆಳಗಿನ ಜಾವ ಬಂದೆ ನಾನು 2:30. ಕಾಶ್ಮೀರದ ನಂತರ ನೀವು ಕಾಶ್ಮೀರಕ್ಕೆ ಹೋಗಿ ಬಂದದ್ದನ್ನು ನಾನು ನಿಮ್ಮ ಜನರೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇನೆ. ಇನ್ನೂ ಒಂದು 2-3 ಕಂತು ಬಾಕಿ ಇದೆ, ಅದನ್ನು ನಾವು ಹಂಚ್ಕೊಳ್ತೇವೆ. ಅಲ್ಲಿಂದ ನಂತರ ಏನಾಯ್ತು ನಿಮ್ಮ ದುಬೈ ಪ್ರವಾಸ ದಿಢೀರಾಗಿ? ಹೌದು, ಅಂದರೆ ನೋಡಿ, ನಾವು ಕಾಶ್ಮೀರ ಮಧ್ಯಾಹ್ನ ನಾವು ಫ್ಲೈಟ್ ಹತ್ತುವಾಗ ಯುದ್ಧ ಘೋಷಣೆ ಆಯಿತು. ನಾವು ಬೆಂಗಳೂರು ರೀಚ್ ಆಗಿ ಬೆಳಗ್ಗೆ 7 ಅಷ್ಟೊತ್ತಿಗೆ ಕೊಮ್ಮಿನಿನ ಸಾಯಿಸಿದ್ರು. ಅಲ್ಲಿ ದೊಂಬಿ ಶುರುವಾಯಿತು, ಕಲ್ತೂರಾಟ. ಇಡೀ ಒಂದು 15 ಡೇಸು ಪೂರ್ತಿ ಎಲ್ಲ ಇಂಟರ್ನೆಟ್ ಎಲ್ಲ ಕಟ್ ಮಾಡಿದರು ಕಾಶ್ಮೀರಲ್ಲಿ. ಅದಾದ ನಂತರ ಬೆಳಗ್ಗೆ ನಾನು ಹೊರಡ್ಬೇಕಾಯ್ತು, ನಿಮ್ಮನ್ನ ಇಲ್ಲಿ ಬಿಟ್ಟು ಬೆಳಗ್ಗೆಗೆ ಹೊರಡ್ಬೇಕಾಗಿತ್ತು ದುಬೈ. ಅದು 2 ಕಡೆಯಿಂದನೂ ದೇವರು ನಮ್ಮನ್ನು ಕಾಪಾಡ್ದ. ಹಲವಾರು ಟಿವಿಲಿ ನೋಡಿರ್ತೀವಿ ನಾವು, ಇಲ್ಲೋಗಿ ಅಲ್ಲಿ ಸಿಕ್ಕಾಕೊಂಡ್ರು, ಅಲ್ಲಿ ಬಂದು ಇಲ್ಲಿ ಸಿಕ್ಕಾಕೊಂಡ್ರು. ಬಹುಶಃ ನಾವು ಒಂದು ದಿನಲ್ಲೇ ವ್ಯತ್ಯಾಸ ಆದರೂ ಅಷ್ಟೇ, ಒಂದು ದಿನವೂ ಇಲ್ಲ ಸರ್, ಗಂಟೆಗಳು ವ್ಯತ್ಯಾಸ. ಸೊ ಎಲ್ಲರೂ ಆತಂಕದಿಂದ ಕಾಯ್ತಾ ಇರಬೇಕಾಗಿತ್ತು. ಅಂಥ ಒಂದು ಕಷ್ಟಕರವಾದ ಸನ್ನಿವೇಶಕ್ಕೆ ಸಿಕ್ಕಾಕಂತ ಇದ್ವಿ. ಅದೇ ನಾನು ಹೇಳ್ತೀನಲ್ಲ, ದೇವರ ಆಶೀರ್ವಾದ ಎಲ್ಲ ಸುಸೂತ್ರವಾಗಾಯಿತು. ಈಗೇನಂದರೆ ಪೋಸ್ಟ್ಬೋನ್ ಆಯಿತು. ಅದು ದುಬೈ 2 ಗ್ರೂಪ್ ಇದೆ ಪಾಪ, ಎಲ್ಲ ದುಡ್ಡು ಹಾಕಿದರೆ, ನಾನು ಬೇರೆ ಕಂಪ್ನಿಗಳಿಗೆಲ್ಲ ಕೊಟ್ಟಿದ್ದೀನಿ. ಸೊ ಈಗ ಯಾವಾಗ ಇವ್ರದ್ದು ಓಪನ್ ಆಗುತ್ತೆ ಆವಾಗ ನಾನು ಗ್ರೂಪ್ ಕರ್ಕೊಂಡು. ಸೊ ಹಾಗಾಗಿ ಜನರು ಪಾಪ ಎಲ್ಲ ಏನೇನೋ ಆಸೆಗಳು ಇಟ್ಕೊಂಡಿದ್ರು, ಪ್ರಿಪೇರ್ ಆಗಿ ಮಾಡಿ ಎಲ್ಲ. ಅದರಲ್ಲಿ ಕೆಲವರು ಇನ್ನು ಈ ಮಧ್ಯದಲ್ಲಿ ಇಲ್ಲ ನಾವೆಲ್ಲಾದರೂ ಹೋಗಲೇಬೇಕು ಅಂತ ಬೇರೆ ಪ್ರವಾಸನೂ ಬಂದರು ನನ್ನ ಜೊತೆ. ಸಿಂಗಾಪುರ್, ಮಲೇಷ್ಯಾ, ಫುಕೆಟ್, ಕ್ರಾಬಿ ಆ ಥರ ಎಲ್ಲ ಬಂದರು. ಈಗ ನೆಕ್ಸ್ಟು ಮತ್ತೆ ಇದಕ್ಕೂ ಬರ್ತಾವ್ರೆ, ದುಬೈ ಓಪನ್ ಆಗ್ತಿದ್ದಂಗೆ ದುಬೈಗೂ ಬರ್ತಿದ್ದಾರೆ. ಅಲ್ಲಿಂದ ಅದು ಕ್ಯಾನ್ಸಲ್ ಆದಮೇಲೆ ನಾನೇನು ಮಾಡಿದೆ, ಸಿಂಗಾಪುರ್ ಫಸ್ಟೇ ಶೆಡ್ಯೂಲ್ ಆಗಿರೋ ಸಿಂಗಾಪುರೆಲ್ಲ ಆಯಿತು. ಅದು ಒಂದು ಗ್ರೂಪ್ ಆಯಿತು. ಈಗ 2ನೇ ಗ್ರೂಪ್ ಆಗಿ ಈಗ ಬಂದೆ. ಮತ್ತು ಈಗ ಇವತ್ತು ರಾತ್ರಿ ಎತ್ತುತ್ತೀವಿ ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜು, ಗಯಾ, ಬೋಧ್ ಗಯಾ 40 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಇದು ಬಿಡುವಿಲ್ಲ ಕಾರ್ಯಕ್ರಮ. ಜೊತೆಗೆ ಇದು ಜನಗಳಿಗೆ ಸೀಸನ್ ಟೂರಿಸಮ್ಗೆ, ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಇನ್ನೊಂದು ಗ್ರೂಪು 30 ಜನದ ಗ್ರೂಪ್ನ ಸಂಜಿತ್ತು ಅಂಡಮಾನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಹೊಸ ಸೇರ್ಪಡೆ. ನಮ್ಮಿಬ್ಬರ ಜೊತೆ ನನ್ನ ಮಗನು PUC ಮುಗಿಸ್ದ, ರಜದಲ್ಲಿದ್ದಾನೆ ಈಗ.
ಅವನು ಟ್ರೈನ್ ಮಾಡ್ತಾ ಇದ್ದೀವಿ. ಈಗ ಅವನು ಕರ್ಕೊಂಡು ಹೋಗ್ತಾ ಎಸ್ 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 ಮೊದಲನೇ ಈ ಒಂದು ಏನು ಸನ್ನಿಧಾನಕ್ಕೆ ಅಂದರೆ ನಮ್ಗೆ ಇದೇ ದೇವಸ್ಥಾನ, ಇದೇ ಪೂಜೆ, ಟೂರಿಸಂ ಇದ್ರ ಶುರು ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜಿಂದ ಮಾಡ್ಸೋಣ ಅವನು ಅಂತ ಅಂದ್ಬಿಟ್ಟು ಸೊ ಅವನು ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮುಂದಿನ ಜೀವನ ಹೆಂಗೋ ಏನೋ ಗೊತ್ತಿಲ್ಲ, ನಮ್ದು ಹೇಳಿದ್ನಲ್ಲ, ಯಾವ ದೇವರು ಕೈ ಹಿಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಹೋಗ್ತಾ ಇರ್ತೀವಿ ಹಂತಂತವಾಗಂತ. ಕಾಶಿ ಮತ್ತು ಪ್ರಯಾಗ್ರಾಜ್ ಅದರ ಬಗ್ಗೆ ಸ್ವಲ್ಪ ವಿವರಿಸಿ, ಹೇಗಿರುತ್ತೆ ಅದ್ರ? ಸರ್ ಇದು ನೋಡಿ, ಈ ಯಾರು ಕರ್ನಾಟಕದಲ್ಲಿ ಆ ಬಜೆಟಲ್ಲಿ ಕೊಟ್ಟಿಲ್ಲ ಇದುವರೆಗೂ. ಏನು 4 days ಪ್ಯಾಕೇಜ್ ಇದು ಒಂದು, ಇನ್ನೊಂದು 5 days ಪ್ಯಾಕೇಜ್. 4 days ಪ್ಯಾಕೇಜ್ ನಿಮಗೆ ನಾವು ಇಲ್ಲಿಂದ ಬೆಳಗ್ಗೆ ಹೊರಟು ಫಸ್ಟು ಅಯೋಧ್ಯೆಗೆ ಹೋಗ್ತೀವಿ, ಲಕ್ನೋಗೆ ಹೋಗ್ತೀವಿ, ಇಲ್ಲ ಕಾಶಿಗೆ ಹೋಗ್ತೀವಿ. ರೆಗ್ಯುಲರಾಗಿ ಈ ಸರಿ ನಾನು ಲಕ್ನೋಗೆ ಹೋಗಿ ಅಲ್ಲಿಂದ ಅಯೋಧ್ಯೆಗೆ ಬೈ ರೋಡ್ ಹೋಗ್ತೀವಿ. ಹೋಗಿ ಅವತ್ತು ಸೈಟ್ ಸೀಯಿಂಗ್ ಎಲ್ಲ ಮುಗಿಸಿ ಸಂಜೆ ನೈಟ್ ಸ್ಟೇ ಕೊಡ್ತೀನಿ ಅಲ್ಲಿ. ಕೊಡಿಸ್ಬಿಟ್ಟು ಇನ್ ಕೇಸ್ ಯಾರಾದರೂ ದರ್ಶನ ಮಾಡೋಕ್ಕೆ ನಾಳೆನೇ ಇಂಟ್ರೆಸ್ಟ್ ಇದ್ದರೆ ನಾಳೆನೇ ಮಾಡಿಸ್ತೀನಿ, ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಗೀನ ಮಾಡಿ ದರ್ಶನ ಮಾಡಿಸಿ ಅಲ್ಲಿಂದ ಪ್ರಯಾಗ್ರಾಜ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಪ್ರಯಾಗ್ರಾಜಿಂದೆಲ್ಲ ಅದು ಕೆಲವ್ರದ್ದು ಒಂದು ಶಾಸ್ತ್ರಗಳೆಲ್ಲ ಇರುತ್ತೆ. ತ್ರಿವೇಣಿ ಸಂಗಮ ನದಿ ಒಳಗಡೆ ಪಿಂಡ ಬಿಡುವಂಥದ್ದು ಅದು ಇದು ಕಾರ್ಯಕ್ರಮ ಅದೆಲ್ಲ ಮುಗಿಸಿ ಮತ್ತೆ ನೈಟು ಕಾಶಿಗೆ ಹೋಗ್ತೀವಿ. ಕಾಶಿಗೆ ಹೋಗಿ ಕಾಶಿಲಿ ಆಲ್ಟ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ದರ್ಶನ, ಸ್ಪರ್ಶ ದರ್ಶನ ಅಂತಿರುತ್ತೆ. ಆ ದರ್ಶನಕ್ಕೆ ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ, ಯಾಕೆಂದರೆ ತುಂಬ ಅಲ್ಲಿ ಜನಗಳು ಜಂಗುಲಿನೂ ಇರುತ್ತೆ, ತುಂಬ ಇರುತ್ತೆ. ಆಮೇಲೆ ಅದೇ ರೀತಿ ಕೆಲವೊಂದು ವಿಷಯಗಳು ಬೇಜಾರಾಗುತ್ತೆ ನನಗೆ ಹೇಳ್ಕೊಳಕ್ಕೆ. ಈ ದುಡ್ಡು ಕೊಟ್ಟವ್ರಿಗೆ, ಹಣ ಜಾಸ್ತಿ ಬಲ ಇರೋರಿಗೆ ಮಾಡೋರಿಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಮುಂದೆ ಲೈನಲ್ಲಿರೋರು. ನಮ್ಮಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್, ಪಿಡುಗು ಪ್ರಾಬ್ಲಮ್, ಹಣದಾಹ ಇದೆಯಲ್ಲ. ಅದು ನಮ್ಮ ದೇವಸ್ಥಾನ, ನಮ್ಮ ಆರಾಧ್ಯ ಸಂಸ್ಕೃತಿ, ನಮಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೂ ಬೇಸರ, ಆದ್ರೆ ಮಾತಾಡದೆ ಇರುವಂಗೂ ಇರಲ್ಲ ನಿಜವಾಗ್ಲು. ಕೆಲವರು ಇದಕ್ಕೆ ಸರ್ಕಾರ ಕಾರಿಡಾರ್ ಮಾಡೋದಷ್ಟೇ ಅಲ್ಲ, ಅದರ ನಂತರದ ಈ ರೀತಿಯ ಸಮಸ್ಯೆಗಳಿಗೊಂದು ಪರಿಹಾರ ಹುಡುಕ್ಬೇಕು. ಹೇಳಿ. ರಾಜರಾಷ್ಟ್ರಕ್ಕೆ ಓಪನ್ಸ್ ಕೇಳ್ತಾರೆ, 2,000 ಒಬ್ಬರಿಗೆ ಮಾಡಿಸ್ತೀನಿ. ಸೊ ಇರೋರು ಹೋಗ್ತಾರೆ, 2,000 ಕೇಳಿದ್ರು ಕೊಡ್ತಾರೆ, 5,000 ಕೇಳಿದ್ರು ಕೊಡ್ತಾರೆ. ಯಾಕಂದ್ರೆ ಅವರು ಕಾಶಿ ನೋಡೋ ಇದು ವಿಶ್ವನಾಥನ ದರ್ಶನಕ್ಕೆ ಅಂತ ಇಲ್ಲಿಂದ ಹೋಗಿರ್ತಾರೆ. ಈ ಸಾಧ್ಯ ಇಲ್ದಿರೋರು ಪಾಪ ಕಾಯ್ತಾರೆ. ಅದರಲ್ಲೂ ಕೆಲವರು ಅದೃಷ್ಟವಂತರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಅದೆಲ್ಲ ಮುಗಿಸಿ ಅಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಇದೆ, ಹಲವಾರು ದೇವಸ್ಥಾನಗಳು ನೋಡೋವಂಥ ಜಾಗಗಳೆಲ್ಲ ತೋರಿಸಿ ಮಧ್ಯಾಹ್ನ ರೆಸ್ಟ್ ಕೊಡ್ತೀವಿ. ಮಧ್ಯಾಹ್ನ ಊಟ ಗೀಟ ಮಾಡಿಸಿ ರೆಸ್ಟ್ ಕೊಟ್ಟು ಮತ್ತೆ ಸಂಜೆ ಅವ್ರಿಗೆ ಗಂಗಾ ಆರತಿ ಕರ್ಕೊಂಡೋಗಿ ಗಂಗಾ ಆರತಿ ಎಲ್ಲ ಮಾಡಿಸಿ ಮತ್ತೆ ನೈಟ್ ಸ್ಟೇ ಅಲ್ಲಿರುತ್ತೆ. ಮಾರನೇ ದಿನ ಅಲ್ಲಿ ಶಾಪಿಂಗು ಅದು ಇದು ಮಾಡಿಸಿ ಕಾಶಿಯವ್ರನ್ನ ಏನು ಮಾಡ್ತೀವಿ, ರಿಟರ್ನ್ ವಾಪಸ್ ಬೆಂಗಳೂರಿಗೆ ಕಳಿಸ್ತೀನಿ. ನಾನು ಅಲ್ಲಿಂದ ಗಯಾ, ಬೋಧ್ ಗಯಾ, ಬಿಹಾರ್, ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೋಗಿ ಅಲ್ಲೊಂದು ನೈಟ್ ಸ್ಟೇ ಮಾಡಿ ಅದನ್ನೆಲ್ಲ ನೋಡಿ ಮುಗಿಸ್ತವ್ರನ್ನ ಮಾರನೇ ದಿನ ವಾಪಸ್. ಅಂದ್ರೆ ಅಲ್ಲಿಗೆ ಹೋಗೋರು ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು? ಹೌದು, ಕಂಟಿನ್ಯೂ ಬೈ ರೋಡ್ ಹೋಗ್ತೀವಿ. ಕಾಶಿ ಮುಗಿಸ್ಕೊಂಡು ವಾಪಸ್ ಬರೋರು ಬರ್ಬೋದು. ಎಷ್ಟು ಚಾರ್ಜ್ ಮಾಡ್ತೀರಿ ಸರ್? ಇದು ಬರೀ 4 ದಿನದ ಪ್ರವಾಸ. ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜ್ 3 ಆದರೆ 30,000 ರೂಪಾಯಿ. ಓಕೆ. ಇದರಲ್ಲಿ 2-way ಫ್ಲೈಟ್ ಇರುತ್ತೆ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಇರುತ್ತೆ, ಹೋಟೆಲ್ ಸ್ಟೇ ಇರುತ್ತೆ. ಹೇಳ್ಬೇಕು ಅಂದರೆ ಅವ್ರಿಗೆ 10 ರೂಪಾಯಿ ಎಕ್ಸ್ಟ್ರಾ ಖರ್ಚಿರಲ್ಲ. ಭಾಳ ಚೀಪಲ್ಲಿ ಮಾಡ್ತಾ ಇದ್ದೀರಿ. 10 ರೂಪಾಯಿ ಅವ್ರಿಗೆ. ಅದೇ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರುತ್ತಲ್ಲ, ಕಾಶ್ಮೀರಲ್ಲೆಲ್ಲ ನೋಡಿದ್ರಲ್ಲ, ಒಬ್ಬ ಪ್ರಯಾಣಿಕ ನನ್ನ ಜೊತೆ ಪ್ರಯಾಣ ಮಾಡಬೇಕು ಅಂತ ಬಯಸಿದ್ರೆ ನಾನು ಏನು ಹೇಳಿರ್ತೀನೋ ಅಷ್ಟರೊಳಗೆ ಅದು ನನಗೆ ಲಾಸ್ ಆಗ್ಬೋದು, ನನಗೆ ಲಾಭ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅದರಲ್ಲೂ ಈ ದೇವಸ್ಥಾನಗಳು ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ದೇಶದೊಳಗಿರೋವಂಥ ದೇವಸ್ಥಾನಗಳಿಗೆ ನಾನು ಮಾಡ್ತಾ ಇರೋದು ಲಾಭ ಇಲ್ದಂಗೆ ಮಾಡಬೇಕು. ಕರೆಕ್ಟ್. ಕಾರಣ ಎಲ್ಲದರಲ್ಲೂ ಲಾಭ ಹುಡುಕ್ತಾ ಹೋದರೆ ಬದುಕಿಗೆ ಅರ್ಥ ಇರಲ್ಲ. ಸೊ ಹಾಗಾಗಿ ನಿಮ್ಗೆ ಆ್ಯಸ್ ಯೂಶುವಲ್ ಗೊತ್ತು, ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ವಿದೇಶ ಪ್ರವಾಸ ಅಂತ ನಮ್ದು ಇದುವರೆಗೂ ಟ್ಯಾಗ್ಲೈನು, ಅದನ್ನು ನಾವು ಹಂಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಸೊ ಅದೇ ರೀತಿ ಇದನ್ನು ನಾನು ಆ್ಯಕ್ಚುಲಿ ಏನಂದರೆ ಇನ್ನೊಂದು ವಿಷಯ, ನಾನೆಲ್ಲೂ ಪ್ರಮೋಟ್ ಮಾಡ್ತಾ ಇಲ್ಲ ದೇವಸ್ಥಾನದ್ದು. ಕಾರಣ ಯಾರಿಗೆಲ್ಲ ಇದ್ರದ್ದು ಅನುಕೂಲತೆ ಬೇಕು ಅಂತಾರೋ ಹುಡುಕ್ತಾರೆ, ಅವ್ರು ಬರಲಿ ಅನ್ನೋದಿತ್ತು. ಆದರೆ ಒಂದು ಅರ್ಥ ಆಯಿತು, ಚಿನ್ನ ಎಷ್ಟೇ ಚಿನ್ನ ಇದ್ರೂ ಒಳಗಿಟ್ಕೊಂಡ್ರೆ
ಇಲ್ಲ ಇಲ್ಲ, ಅದು ಈಗಿನ ಕಾಲದ ಧರ್ಮ ಅಲ್ಲ. ನೀವು ನಾನು ಹೀಗ್ ಮಾಡ್ತಾ ಇದ್ದೇನೆ ಅಂತ ಹೇಳದೇ ಇದ್ರೆ, ಈಗ ನಾನು ಪ್ರತಿ ವಿಡಿಯೋದಲ್ಲೂ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಮಾಡಿ, ನಾನು ಆರಂಭದಲ್ಲಿ ಹೇಳ್ತಿರ್ಲಿಲ್ಲ. ಹೌದು, ಸುಮಾರು ವರ್ಷಗಟ್ಲೆ ಹೇಳಲಿಲ್ಲ. ನೀವು ನನ್ನ ಆಸೆ ಪಟ್ರೆ, ಅಪೇಕ್ಷೆ ಪಟ್ರೆ ಮಾಡಿ, ಇಲ್ದಿದ್ರೆ ಬಿಟ್ಬಿಡಿ ಅಂತ. ಆದ್ರೆ ಅದು ನಡೆಯುವುದಿಲ್ಲ ಅಲ್ಲ. ಈಗಿನ ಕಾಲಕ್ಕೆ ತಕ್ಕಂತ ಕೋಲ ಕಟ್ಲೇಬೇಕು. ಹಾಗಾಗಿ ಪ್ರಚಾರ ಕೂಡ ಹೌದು, ಅದು ಅನಿವಾರ್ಯ. ಹೌದೌದು. ನಾನು ಅದೇ ಎಲ್ಲ ಕಡೆ ನನ್ನ ಫೇಸ್ಬುಕ್ ಇದೆ, ಇನ್ಸ್ಟಾ, ಏನು ಹೇಳ್ತಾ ಇರಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈಗಲೂ ನನ್ನ ಹುಡುಗರು ಹೇಳ್ಕೊಡ್ತಾರೆ ಇದು ಹೇಳಿ ಅಂತ. ನನಗದು ಆ ಟೈಮಲ್ಲಿ ಬರಲ್ಲ. ಸೊ ಹಾಗಾಗಿ ಇದನ್ನ ಈ ಸರಿ 40 ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ 60 ಜನ ಕರ್ಕೊಂಡು ಹೋಗಿದ್ದೆ, 58 ಜನ ಕರ್ಕೊಂಡು ಹೋಗಿದ್ದೆ ಲಾಸ್ಟ್ ಗ್ರೂಪಲ್ಲಿ. ಎಲ್ಲ ಹ್ಯಾಪಿ ಸರ್, ಎಲ್ಲ ಹ್ಯಾಪಿ. ಕೇವಲ 30,000 ಸರ್. ಈಗ ನಮ್ಮ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು 22,500 ರೂಪಾಯಿ ಪ್ಯಾಕೇಜು, ಟ್ರೈನ್ ಪ್ಯಾಕೇಜು. ಫ್ಲೈಟ್ ಇಲ್ಲ. 8 ದಿನ ಬೇಕಾಗುತ್ತೆ. 8 ದಿನದಲ್ಲಿ ಆಲ್ಮೋಸ್ಟ್ ನೀವು 5 ದಿನ ಟ್ರೈನಲ್ಲಿ ಕಳಿತೀವಿ. 4 ರಿಂದ 5 ದಿನ ಊಟ ಉಪಚಾರ ಎಲ್ಲ ಚೆನ್ನಾಗಿರುತ್ತೆ. ನಾನು ಹೋಗಿದ್ದೀನಿ ಆ್ಯಸ್ ಎ ಟ್ರಾವೆಲರ್ ಆಗಿ ಮುಂಚೆ. ತುಂಬ ಚೆನ್ನಾಗಿರುತ್ತೆ. ಆದರೆ 8 ದಿನ ತಗೊಂಡು 22,500 ರೂಪಾಯಿ ಮಾಡೋದು ಹೆಂಗಿದೆ? ನಾನು LKG ಟೂರಿಸಮಲ್ಲಿ, ನನಗಿನ ಘಟಾನುಘಟಿಗಳಿದ್ದಾರೆ, ಯಾರೂ ನನ್ನ ರೇಟಿಗೆ ಮಾಡ್ತಾ ಇಲ್ಲ. ಕಾರಣ ಏನಂದರೆ, ಅದೇ ಹೇಳ್ತೀನಲ್ಲ, ಇದೊಂದು ಉದ್ಯಮ, ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಜನಗಳ ಏನು ಈ ಮೆಂಟಾಲಿಟಿ, ಅವರ ಏನಂತಾರೆ, ಅವ್ರ ವೀಕ್ನೆಸ್ಸು, ಇದ್ರ ಬಗ್ಗೆ ಇರೋ ಸೆಂಟಿಮೆಂಟನ್ನು ಎನ್ಕ್ಯಾಶ್ ಮಾಡ್ಕೊಳೋದು, ಅದನ್ನು ಇವರು ಇದನ್ನು ಉದ್ಯಮ ಮಾಡ್ಕೊಂಡಿದ್ದಾರೆ. ನಾನು ಅದೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀನಿ. ಅವ್ನು 30,000 ತೊಗೊಂಬರ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅದ್ರ ಮೇಲೆ ನೀನು ಬೋಟಿಂಗಿಗೆ ದುಡ್ಡು ಕೊಡು, ಪುರೋಹಿತನಿಗೆ ದುಡ್ಡು ಕೊಡು, ಇದಕ್ಕೆ ಎಂಟ್ರಿ ಟಿಕೆಟ್ ಕೊಡು, ಪಾರ್ಕಿಂಗ್ ಕೊಡು, ಈ ಥರದ್ದೆಲ್ಲ ಸಮಸ್ಯೆಗಳಾದಾಗ ಏನಾಗುತ್ತೆ, ಅವನು ಏನೋ ಒಂದು ಮನಸ್ಸಿನಲ್ಲಿರೋ ದುಗುಡನ, ಕಷ್ಟನ ಪರಿಹಾರ ಮಾಡಲಿ ಅಂತ ದೇವ್ರ ಹತ್ರ ಬಂದು ಇನ್ನೊಂಚೂರು ಸಾಲ ಮಾಡ್ದಂಗೆ ಆದಾಗ ಸೊ ಇನ್ನೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಡುಗೆಯವ್ರನ್ನ, ನಮ್ಮ ಸೌತ್ ಇಂಡಿಯನ್ ಅಡುಗೆಯವರೇ ಅಡುಗೆ ಮಾಡ್ತಾರೆ, ಅಲ್ಲಿ ಮುದ್ದೆ ಮಾಡಿಕೊಡ್ತಾರೆ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಏಜ್ಡ್ ಪರ್ಸನ್ಸು ಜಾಸ್ತಿ ಈ ಪ್ರವಾಸ. ಅಡುಗೆಯವ್ರನ್ನ ತಗೊಂಡು ಹೋಗ್ತೀರಾ? ಇಲ್ಲ, ಅಲ್ಲೇ ಇರ್ತಾರೆ. ಏನು ಅಂದರೆ ಎಲ್ಲ ಪ್ಯೂರ್ ವೆಜಿಟೇರಿಯನ್ ಫುಡ್ ಎಲ್ಲ. ಬೇರೆ ನಾವು ಆಚೆ ಕಡೆ ನಾವು ಹೋದಾಗ ಸಿಗುತ್ತಲ್ಲ ಆಹಾರ, ಅದೆಲ್ಲ ಮಾಡಿಸಲ್ಲ ಇಲ್ಲಿ. ಎಲ್ಲ ವೆಜಿಟೇರಿಯನ್ ಫುಡ್ಸೇ. ಅದೇ ಹೇಳಿದ್ನಲ್ಲ, ವಯಸ್ಸಾದವ್ರು ಸ್ವಲ್ಪ ಜಾಸ್ತಿ ಇರ್ತಾರೆ. ಆಲ್ಮೋಸ್ಟು 40-50+ ಅವರೇ ಜಾಸ್ತಿ. ಅವ್ರನ್ನೆಲ್ಲ ಸಮಾಧಾನವಾಗಿ ಟೇಕ್ ಕೇರ್ ಮಾಡಬೇಕು. ಆಹಾರ ಮುಖ್ಯ. ಎಲ್ಲಂದ್ರಲ್ಲಿ ಏನಾದರೂ ಕೊಟ್ಟು ಮಾಡಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಷ್ಟ. ಆ ಉದ್ದೇಶದಲ್ಲೇ ಸೊಪ್ಪಿನ ಸಾರು, ಈ ಉಪ್ಪು ಸಾರು, ಅದೆಲ್ಲ ಏನೇನೋ ಒಂದೊಂದು ಕಡೆ ಒಂದೊಂದು ಕರೀತಾರೆ, ಪಲ್ಯಗಳಿಂದ ಅನ್ನೋದು ಪ್ರತಿಯೊಂದು ಮಾಡ್ತಾರೆ. ಸೊ ಆ ಥರದ್ದೇ ಒಂದು ತಂಡ ಇಟ್ಕೊಂಡಿದ್ದೀನಿ. ಮಾಡಿಸಿ ಎಲ್ಲ ಕ್ಷೇಮವಾಗಿ ವಾಪಸ್ಸು ಕರ್ಕೊಂಡು. ಇದಾದರೆ 30,000. ಬೋಧ್ಗಯಾ ಅದು ಒಂದು ದಿನ ಎಕ್ಸ್ಟ್ರಾ ಆಗುತ್ತೆ, ಒಂದು ಸ್ಟೇ ಎಕ್ಸ್ಟ್ರಾ ಆಗುತ್ತೆ. ಇನ್ನು 6,000 ರೂಪಾಯಿ ಅದಕ್ಕೆ ಜಾಸ್ತಿ ಆಗುತ್ತೆ, 36,000 ರೂಪಾಯಿ. ಅದನ್ನು ನೋಡೋರನ್ನ ನಾನು ಹಂಗೆ ಕಂಟಿನ್ಯೂ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಒಂದು ಹಂತದ್ದು ದೇವಸ್ಥಾನಗಳ ದರ್ಶನಕ್ಕೋಸ್ಕರ ಅಂತ ಮೀಸಲಿಟ್ಟಿದ್ದೀನಿ. ಇದು ಪ್ರತಿ ತಿಂಗಳಿರುತ್ತೆ. ಪ್ರತಿ ತಿಂಗಳು 25ನೇ ತಾರೀಕು ಇರುತ್ತೆ. ಸೊ ಈಗ ಮೇ 1ಗೆ ಹೋಗ್ತಾ ಇದ್ದೀನಿ. ಮೇ 25ಕ್ಕೆ ಇನ್ನೊಂದು ಗ್ರೂಪ್ ಇದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇಲ್ಲಿವರೆಗೂ ಒಂದೊಂದು ಗ್ರೂಪ್ ಇರುತ್ತೆ. ರೇಟ್ ಅಷ್ಟೇ ಇರುತ್ತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಎಷ್ಟು ಬೇಗ ಬುಕ್ ಮಾಡ್ಕೊತೀರೋ ಆವಾಗ ನನಗೇನಾಗುತ್ತೆ, ಫ್ಲೈಟು ಆ ರೇಟಲ್ಲಿ ವರ್ಕೌಟ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ಫ್ಲೈಟ್ ರೇಟ್ ಜಾಸ್ತಿ ಆದಾಗ ನಾನು ಸ್ವಲ್ಪ ಫ್ಲೈಟ್ ರೇಟ್ ಜಾಸ್ತಿ, ಈ 30,000 ಏನಿದೆ ಅದರಲ್ಲಿ ನಾನು ಪ್ಯಾಕೇಜಿಗೆ, ಲ್ಯಾಂಡ್ ಪ್ಯಾಕೇಜ್ ಅಂತ ಅದನ್ನು 15,000 ರೂಪಾಯಿಗೆ ಎತ್ತಿಡ್ತೀನಿ. ಫ್ಲೈಟ್ಗೆ ಅಂತ 15,000 ರೂಪಾಯಿ ಎತ್ತಿರ್ತೀನಿ. ಕೆಲವು ಸಮಯ ಫ್ಲೈಟ್ ಏನಾಗುತ್ತೆ 20,000ವರೆಗೂ ಹೊರಟೋಗುತ್ತೆ. ಸೊ ಆಗ ಏನಾಗುತ್ತೆ, ಇದು ಇಲ್ಲಿ ನನ್ನ ಲ್ಯಾಂಡ್ ಪ್ಯಾಕೇಜು ಹೊಡ್ತಾ ಬರುತ್ತೆ. ಅದು 10,000 ಅವ್ರ ದುಡ್ಡು ಲ್ಯಾಂಡ್ ಪ್ಯಾಕೇಜ್ಗೆ ಹೋಗುತ್ತೆ. ಆದರೂ ಮ್ಯಾನೇಜ್ ಮಾಡಿ ಹೇಳಿದ್ನಲ್ಲ, ಈಗ ನಾನು ಹೋಗಿ ಇಲ್ಲೆಲ್ಲ ದುಡ್ದು ನಾನು ದೇವ್ರಿಗೋಗಿ ಹುಂಡಿಗೆ ಹಾಕಿ ನನಗೆ ಒಳ್ಳೇದು ಮಾಡಪ್ಪ ಅಂತ ಕೇಳೋದ್ರ ಬದಲು ಇವ್ರ ಮೂಲಕನೇ ತಗೊಂಡೋಗಿ ನಾನು ಹುಂಡಿಗೆ ಹಾಕಿದ್ದೀನಿ. ನನ್ನೂ ಸೇರಿಸಿ ಎಲ್ಲರಿಗೂ ಒಳ್ಳೇದು ಮಾಡಿಬಿಡು, ಇಲ್ಲ ಅವ್ರನ್ನೂ ಸೇರಿಸಿ ಅಷ್ಟು ಜನಕ್ಕೂ ದರ್ಶನ ಮಾಡಿಸಿದ್ದು ಎಷ್ಟೋ ಜನಕ್ಕೆ ದುಡ್ಡಿನ ಅವಕಾಶಗಳಿರುತ್ತೆ. ಮಕ್ಳುಗಳಿಗೆ ತಂದೆ ತಾಯಿನ ಕರ್ಕೊಂಡು ಹೋಗೋಂಥ ಅವಕಾಶ ಇರಲ್ಲ, ಹಲವಾರು ಕಾರಣಗಳಿರುತ್ತೆ. ಇನ್ನು ಕೆಲವ್ರಿಗೆ ದುಡ್ಡಿರುತ್ತೆ, ನಮ್ಮನ್ನು ಯಾರು ಜೋಪಾನ ಮಾಡಿ ಕರ್ಕೊಂಡು ಹೋಗೋರಿರಲ್ಲ ಅಂತ ಇರ್ತದೆ. ಸೊ ಹಲವಾರು ಕಡೆ ನಾನು ಹೇಳಿದ್ದೀನಿ, ನಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗೋಂಥ ಯೋಗ್ಯತೆ ಎರಡೂ ನಮಗೆ ಭಗವಂತ ಕೊಟ್ಟಿಲ್ಲ. ಸೊ ಹಾಗಾಗಿ ಇವರನ್ನೇ ನಾನು ನನ್ನ ಬಳಗ, ನನ್ನ ಕುಟುಂಬ, ಎಂಜೆ ಕುಟುಂಬ ಅಂತ ಅಂದ್ಬಿಟ್ಟು ನಾನು ಇದು ಕೆಲಸ ಮಾಡ್ತಾಯಿದ್ದೀನಿ ಸರ್. ನೋಡೋಣ ದೇವರು ಎಲ್ಲಿವರೆಗೂ ನಡೆಸ್ತೇನೆ. ಇದು ಪ್ರತಿ ತಿಂಗಳಿರುತ್ತೆ. ಪ್ರತಿ ತಿಂಗಳಲ್ಲಿ ಎಷ್ಟು ಮಾಡ್ತೀರಿ?
ಸರ್ ಇಲ್ಲ ನನಗೆ ಇಂಟರ್ನ್ಯಾಷನಲ್ ಜಾಸ್ತಿ ಇರುತ್ತೆ. ಸೊ ನಾನು ಯಾರ ಜೊತೆಗೋ ಕಳಿಸೋದು ಮಾಡೋದು, ಮ್ಯಾನೇಜರ್ ಇಟ್ಟಿದ್ದೀನಿ ಅವ್ರ ಜೊತೆ ಹೋಗಿ ನೋ, ಏನೇ ಆದ್ರೂ ಕಷ್ಟ ಆದ್ರೂ ಮ್ಯಾನೇಜ್ ಮಾಡ್ತೀನಿ. ಹೇಳಿದ್ನಲ್ಲ ಈಗ ನೋಡಿರಿ, ಬೆಳಗಿನ ಜಾವ 2:30-3 ಗಂಟೆಗೆ ಬಂದೆ, ಮತ್ತೆ ರಾತ್ರಿ 1 ಗಂಟೆಗೆ ಏರ್ಪೋರ್ಟಲ್ಲಿ ಇರಬೇಕು. ಅದು ಇನ್ನೊಂದು ಏನಂದರೆ ಸರ್, ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ನನ್ನ ಐಟಿನರಿ ಇವ್ರು ಕೊಡೋ ದುಡ್ಡು ಇವ್ರ ಪ್ಯಾಕೇಜಿಗೆ ಅಷ್ಟೇ ಕೊಟ್ಟಿರ್ತಾರೆ. ನನ್ನ ಐಟಿನರಿಲಿ ಪ್ರತಿಯೊಬ್ಬರಿಗೂ ಒಂದೊಂದು ಗಿಫ್ಟ್ ಕೊಡ್ತೀನಿ. ಹಾಗೆ ಅವರಿಗೆ ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಕೊಡ್ತೀವಿ, ಈವ್ನಿಂಗ್ ಬಂದರೆ ರಾತ್ರಿ ಲಂಚು, ಪ್ಯಾಕೆಟ್ ಫುಡ್, 2 ಸರಿನೂ ಪ್ಯಾಕೆಟ್ ಫುಡ್. ಇದೆಲ್ಲೂ ನಾನು ಪ್ರಚಾರ ಮಾಡಲ್ಲ, ಮತ್ತೆ ಬೇರೆಯವರು ಯಾರು ಕೊಡೋದು ಇಲ್ಲ, ಕೊಡಲ್ಲ. ಹಲವಾರು ಕೊಡ್ತಾರೆ, ಅದೇ ಇದ್ರಲ್ಲಿ ಸೇರಿಸೆ ಅದಕ್ಕೆ ಚಾರ್ಜ್ ಮಾಡಿ ಇದು ಮಾಡ್ತಾರೆ. ನಾನು ಏನು ಕೊಡ್ತೀನಿ ಸರ್ ಅಂದರೆ, ಈ ಫ್ಲೈಟಿಗೆ ಬರೋ ಅಷ್ಟೊತ್ತಿಗೆ ಏರ್ಪೋರ್ಟ್ಗಳಲ್ಲಿ ಏನಾಗುತ್ತೆ, ಭಾಳ ದುಬಾರಿ ಆಹಾರ. ನಾವು ಒಂದ್ಸರಿ ನೋಡೋದು, ಭಾಳ ದುಬಾರಿ. 2 ಇಡ್ಲಿಗೆ 800 ರೂಪಾಯಿ, 1000 ರೂಪಾಯಿ. ಈಗ ಇಷ್ಟೆಲ್ಲ ನಾನು ಸರ್ಕಸ್ ಮಾಡಿ ಪ್ಯಾಕೇಜ್ ಮಾಡಿ ಅವರಿಗೆ 1000 ರೂಪಾಯಿದಲ್ಲಿ ಊಟ ಕೊಡಿಸೋದು, ತಗೋ ಅಂತ ಅನ್ನೋದು, ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಮತ್ತೆ ಅದೇ ನೈಟ್ ಆಗುತ್ತೆ, ಅಲ್ಲಿ ನಾನು ತಗೋ ಅನ್ನೋದು, ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಎಲ್ಲ ಅವ್ರಿಗೆ ಇನ್ನೂ ಭಾರ ಆಗುತ್ತೆ. ಸೊ ಆದ ಕಾರಣ ಈ ಬೆಳಗಿನ ಜಾವ ಜರ್ನಿ ಮಾಡೋರಿಗೆಲ್ಲ ಏನು ಮಾಡ್ತೀನಿ, ಚಪಾತಿ ಟೊಮೊಟೊ ಗೊಜ್ಜು ಮಾಡಿಸ್ತೀನಿ. ಚಪಾತಿ ಹಾಳಾಗಲ್ಲ. ನಾನು ಬೆಳಗ್ಗೆ ಕ್ಯಾರಿ ಮಾಡಬೇಕು ಅಂದರೆ ಅವ್ರು ರಾತ್ರಿ 10 ಗಂಟೆಗೆ ಮಾಡಿ ಪ್ರಿಪೇರ್ ಮಾಡಿಕೊಡ್ತಾರೆ ನನಗೆ. ಇನ್ನು ಬೆಳಗ್ಗೆ ಅವ್ರಿಗೂ ಈ ರೈಸ್ ಐಟಮ್ ಎಲ್ಲ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಚಪಾತಿ ಮತ್ತು ಈ ಟೊಮೊಟೊ ಗೊಜ್ಜು ಒಂದು ಹಾಳಾಗಲ್ಲ ಅಂದ್ಬಿಟ್ಟು ಅದನ್ನು ವ್ಯವಸ್ಥೆ ಮಾಡಿದ್ದೀನಿ. ಈವ್ನಿಂಗ್ ಫ್ಲೈಟ್ಗಳೆಲ್ಲ ಇರ್ತೀವಿ, ಸಿಂಗಾಪುರು, ಮಲೇಷ್ಯಾ, ದುಬೈ, ಈ ಥರ ಕಡೆಗೆಲ್ಲ ಏನು ಮಾಡ್ತೀನಿ ನಾನು, ಯಾವ್ದಾದ್ರು ರೈಸ್ ಐಟಮು, ಪಲಾವು, ಆ ಥರ ರೈಸ್ ಬಾತು, ಆ ಥರದ್ದೆಲ್ಲ ಮಾಡಿಸ್ಕೊಡ್ತೀವಿ. ಸೊ ಇಲ್ಲಿಂದನೇ ಇನಿಷಿಯೇಟ್ ತೊಗೊತೀವಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಈ ಸಂದರ್ಭಗಳಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನೋಡಿದೆ, ಫ್ಲೈಟಲ್ಲಿ ಫ್ರೋಝನ್ ಫುಡ್ ತಿಂತಾರೆ. ಅವ್ರಿಗೆ ಸಡನ್ನಾಗಿ ಏನೂ ಎಫೆಕ್ಟ್ ಗೊತ್ತಾಗಲ್ಲ. ಸೊ ಇಳಿದಾದ್ಮೇಲೆ ನನ್ನ ಪ್ಯಾಕೇಜಲ್ಲಿ ಏನು ಮಾಡ್ತಾರೆ, ಬೆಳಗ್ಗೆ ತಿಂಡಿ ತಿಂತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ರಾತ್ರಿ ಊಟ ಮಾಡಿ ಮಲಗಿ ಬೆಳಗ್ಗೆ ಬಂದಾಗ ಹೊಟ್ಟೆ ಕೆಡ್ತು ಇಲ್ಲಿ ಬಂದು ಅಂತಾರೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಅದರ ಮೂಲ ಅಲ್ಲಿ ಫ್ಲೈಟಲ್ಲಿ ತಿಂದದ್ದು ಅಂತ ಗೊತ್ತಾಗಲ್ಲ. ಸೊ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅದು ಅದ್ರ ಟೈಮ್ ತೊಗೊಳತ್ತದು ಹಾಳು ಮಾಡೋಕ್ಕೆ. ಆಮೇಲೆ ಇನ್ನೊಂದು ಏನು ಕೆಟ್ಟ ಬುದ್ಧಿ ನಮ್ಮ ಜನಗಳದು ಅಂದರೆ, ಅನ್ಲಿಮಿಟೆಡ್ ಫುಡ್ಡು ಅಂದರೆ ಅವ್ರಿಗೆ ಏನೋ ಆನಂದ, ಸೇರಿದಷ್ಟು ತಿನ್ನೋದಾ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಊಟಕ್ಕೆ ಕರೆದ್ರೆ, ಸರ್ ಇನ್ನೂ ಕರಗೇ ಇಲ್ಲ ಸರ್, ಜೀರ್ಣನೇ ಆಗಿಲ್ಲ ಅಂತಾರೆ. ಈ ಥರದ್ದೆಲ್ಲ ಮಾಡಿ ಹೊಟ್ಟೆ ಹಾಳು ಮಾಡ್ಕೊಂತಾರೆ. ಸೊ ಆಮೇಲೆ ಇದ್ರ ಪರ್ಸೆಂಟೇಜು ಏಜ್ಡ್ ಪರ್ಸನ್ಸಲ್ಲಿ ಕೆಲವರಲ್ಲಿ ತಿಳುವಳಿಕೆ ಚೆನ್ನಾಗಿದೆ. ನನಗೆ ಆಶ್ಚರ್ಯ ಆಗಿತ್ತು ಸರ್, 80 ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ ಸಿಂಗಾಪುರಕ್ಕೆ. ಅವ್ರದ್ದು ರಿವ್ಯೂಸ್ ಕಳಿಸ್ಕೊಡ್ತೀನಿ ನಿಮಗೆ. 80 ವರ್ಷ ಸರ್ ಅವ್ರಿಗೆ 80 ವರ್ಷ ಗಂಡಸ್ಗೆ, ಆ ಎಮ್ಮನಿಗೆ 75 ವರ್ಷ ಅಂತೆ. ಸರ್ ನಾನು ಕಡೆಗೆ ಕಾಲಿಗೆ ನಮಸ್ಕಾರ ಮಾಡಿ ಬಂದೆ, ಒಂದು ಸ್ವಲ್ಪನೂ ನನಗೆ ಅದು ಕೊಡಿಸು, ನನಗೆ ಎಲ್ಲ ಕಡೆ ನಡೆದ್ರು ನೋಡಿ. ಅಫ್ಕೋರ್ಸ್ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಯಂಗ್ಸ್ಟರ್ಸ್ ಜೊತೆ, ಆದರೆ ಸಮಾಧಾನದಿಂದ ಎಲ್ಲ ಕಡೆ ಜರ್ನಿ ಮಾಡಿದ್ರು. ಹಸನ್ಮುಖಿಗಳು. ಅವ್ರ ಯಜಮಾನರು ಅಷ್ಟೇ, ವೈಫು ಅಷ್ಟೇ, ಫ್ರೂಟ್ಸ್ ತೊಗೊಂಡು, ಶುಗರು ಇದೆ, BP ಇದೆ, ಫ್ರೂಟ್ಸ್ ತೊಗೊಂಡ್ರು. ಗುಬ್ಬಚ್ಚಿ ತಿನ್ನಂಗೆ ಇಷ್ಟು ತಿನ್ನೋರು, ಅಷ್ಟು ಹೆಲ್ತಿ. ನಾನು ಅಂದ್ಕೊಂಡೆ ಭಗವಂತ ಇನ್ನೂ 100 ಕಾಲ ಚೆನ್ನಾಗಿದೆ. ಅದು ಅವ್ರ ವೈಫ್ ಕರೆದ್ರಂತೆ, ಹಿಂಗೆ ಹೋಗಿ ಬರೋಣ ಬನ್ನಿರಿ ಸಿಂಗಾಪುರ್ಗೆ, ಮಲೇಷ್ಯಾಗೆ. ಮಾರಾಯ್ತಿ ನನ್ನ ಕೈಲಿ ಆಗಲ್ಲ, ನೀನು ಹೋಗ್ಬಾ ಅಂತ ಅಂದ್ರಂತೆ. ಅವರೇ ಮೈಕಲ್ಲಿ ಹೇಳಿದ್ದವರು ಅಂದ್ರಂತೆ. ಕಡೆಗೆ ಒಂದು ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ಲು ನನ್ನ ಹೆಂಡತಿ, ನೀವಿರೋವರೆಗೂ ನನ್ನ ಜೊತೆ ಬನ್ನಿರಿ, ನೀವು ಇದ್ಮೇಲೆ ನಾನು ಯಾರ ಜೊತೆಗೆ ಹೋಗ್ಲಿ ಅಂದ್ರಂತೆ. ಅದಕ್ಕಾಗಿ ಬಂದೆ ನಾನು. ಮುಂದಿನ ಪ್ರವಾಸ ಬಾಲಿ ಅಂತ ಇದ್ದಾಳೆ, ನನ್ನ ಕೈಲಾಗಲ್ಲ ಅಂತ ಅಂತಿದ್ರು. ನೋಡ್ರಿ, ಹುಮ್ಮಸ್ಸು ಜೀವನದಲ್ಲಿ. ಆ ಪ್ರವಾಸ ಅನ್ನೋದು ಏನು, ಆ ಟ್ರೀಟ್ಮೆಂಟು, ಮಾನಸಿಕ ಸಮಾಧಾನ ಎಲ್ಲ ಸಕಲವೂ ಇದೆ. ಅವ್ರ ಸ್ವಭಾವ ಅಷ್ಟು ಸಿಂಪ್ಲಿಸಿಟಿ ಗಂಡ ಹೆಂಡತಿ ಇಬ್ಬರು ಬಂದರು. ಈ ಥರದ್ದು 108 ಅನುಭವಗಳು ಸರ್, 108 ಅನುಭವಗಳು. ಈಗ ನೀವು ಅಂಡಮಾನ್ ಶುರು ಮಾಡಿದ್ದೀರಾ ಸರ್? ಅಂಡಮಾನ್ ಶುರು ಮಾಡಿದ್ದೀನಿ. ಅಂಡಮಾನು ಅಷ್ಟೇ ಅತಿ ಕಡಿಮೆ ದರ, ಅಂದರೆ 23,000 ರೂಪಾಯಿ ಲ್ಯಾಂಡ್ ಪ್ಯಾಕೇಜು. 5 ದಿನ, 4 nights 5 days ಇರುತ್ತೆ. ಅದರಲ್ಲಿ 2 ರಾತ್ರಿ ಬಂದು ನೀವು ಪೋರ್ಟ್ ಬ್ಲೇರಲ್ಲಿ ಇರ್ತೀರ. ಅಂದರೆ ಅಂಡಮಾನ್ ಅಂದರೆ ನಿಕೋಬಾರ್ ಅಂದರೆ ಆ್ಯಕ್ಚುಲಿ ನನಗೂ ಅಲ್ಲಿಗೋಗಿ ನೋಡೋವ್ರಿಗೂ ಏನು ಎತ್ತ ನನಗೂ ಅದ್ರ ಬಗ್ಗೆ ಆಳವಾಗಿ ಗೊತ್ತಿರಲಿಲ್ಲ. ಅಂಡಮಾನ್ ಅನ್ನೋದು ಒಂದು ದ್ವೀಪ, ನಿಕೋಬಾರ್ ಅನ್ನೋದು ಅದರ ದ್ವೀಪಗಳು. ಆದರೆ ನಿಕೋಬಾರ್ಗೆ ಡಿಫೆನ್ಸ್ ಅವ್ರು ಬಿಟ್ಟು ಬೇರೆ ಯಾರು ಹೋಗ್ಬಿಡೋದಿಲ್ಲ. ಈ ಅಂಡಮಾನ್ ಇನ್ ದ ಸೆನ್ಸ್, ಅಂಡಮಾನ್ ಅಂದರೆ ಈ ಪೋರ್ಟ್ ಬ್ಲೇರ್ ಸಿಟಿ. ಆ ಪೋರ್ಟ್ ಬ್ಲೇರ್ನ ತೆಗೆದುಬಿಟ್ಟು ಈಗ ಹೊಸ ಹೆಸರು ವಿಜಯಪುರ ಅಂತ ಮಾಡಿದ್ದಾರೆ.
ಸೊ ಮಾಡಿ ಏನಾಗುತ್ತೆ, ನಾವು ಹೋಗಿದ್ದಿನ ನೈಟ್ ಸ್ಟೇ ಅಲ್ಲಿ ಮಾಡ್ತೀವಿ. ಅಂಡಮಾನ್ ಜೈಲು ಮತ್ತು ಈ ಸುಭಾಷ್ ಚಂದ್ರ ಬೋಸ್ 1943ನೇ ಇಸ್ವಿಲಿ ಅಲ್ಲಿ ಮೊದಲನೇ ಸ್ವಾತಂತ್ರ್ಯ ಸಿಕ್ತು ಅಂತ ಫ್ಲಾಗ್ ಹಾಸ್ಟ್ ಮಾಡಿ ಜಪಾನ್ ಅವ್ರ ಸಪೋರ್ಟ್ ತೊಗೊಂಡು ಮಾಡಿರೋಂಥ ಜಾಗ. ಅದ್ರ ಪಕ್ಕನೇ ಒಂದು ಬೀಚ್ ಇದೆ, ಅದೆಲ್ಲ ತೋರಿಸಿ ಸ್ಟೇ ಮಾಡಿಸಿ ಮಾರನೇ ದಿನ ಬೆಳಗ್ಗೆ ಅಲ್ಲಿಂದ ಫೆರಿಲಿ ಐಲ್ಯಾಂಡಿಗೆ ಹೋಗ್ಬೇಕು, ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ. ಸೊ ಆ ಐಲ್ಯಾಂಡಿಗೆ ಅದಕ್ಕೆಲ್ಲ ಏರ್ಪೋರ್ಟಲ್ಲಿ ಯಾವ ಥರ ಚೆಕ್-ಇನ್ನು, ಸೆಕ್ಯೂರಿಟಿ, ಏನು ಇಟ್ಕೊಬೇಕು ಏನು ಇಟ್ಕೊಬಾರ್ದು ಪ್ರತಿಯೊಂದು ಇರುತ್ತೆ, ಲಗೇಜು ಎಲ್ಲ ಅದೇ ರೀತಿ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟು ಹ್ಯಾವ್ಲಾಕಲ್ಲಿ ಹೋದರೆ ಅವತ್ತಿನ ದಿನ ಊಟ ಗೀಟ ಮಾಡಿಸಿ, ಅಂದರೆ ಪ್ರತಿಯೊಂದು ಇನ್ಕ್ಲೂಡ್ ಇರುತ್ತೆ. ಎಲ್ಲಿಗೆ ಯಾವ ಪ್ರವಾಸಕ್ಕೆ ಹೋಗಲಿ ಎಕ್ಸೆಪ್ಟ್ ಕಾಶ್ಮೀರ ಮಾತ್ರ 3 ದಿನ ಮಧ್ಯಾಹ್ನ ಊಟ ಇರಲ್ಲ, ಅಷ್ಟು ಬಿಟ್ಟರೆ ಪ್ರತಿಯೊಂದು ಕಡೆನೂ ಇರುತ್ತೆ. ಊಟ ಗೀಟ ಮಾಡಿಸಿ ಅಲ್ಲಿ 2 ನಿಮಗೆ ಐಲ್ಯಾಂಡ್ ಸಿಗುತ್ತೆ. ಒಂದು ನೈಟ್ ಅಲ್ಲೇ ಸ್ಟೇ ಇರುತ್ತೆ. ಒಂದು ರಾಧಾಕೃಷ್ಣ ಐಲ್ಯಾಂಡ್ ಅಂತ, ಇನ್ನೊಂದು ಬಂದು ಕಾಲಪತ್ತರ ಐಲ್ಯಾಂಡ್ ಅಂತ. ಸರ್ ನಾನು ಒಂದು ಕ್ಷಣ ದಂಗಾಗೋದೆ ಆ ಬೀಚಸ್ ನೋಡಿ. ನಾನು ನಮ್ಮ ದೇಶದಲ್ಲಿ ಈ ಥರ ಎಲ್ಲ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ನೋಡಿರೋದು ಇಲ್ಲಿ ಅರೇಬಿಯನ್ ಸಮುದ್ರ, ಈ ತಮಿಳ್ನಾಡು ಕಡೆ, ಕೇರಳ ಕಡೆ ಬೇ ಆಫ್ ಬೆಂಗಾಲು, ಇನ್ನು ಕೆಳಗಡೆ ಕನ್ಯಾಕುಮಾರಲ್ಲಿ ಹಿಂದೂ ಮಹಾಸಾಗರ, ಎಲ್ಲ ಕಡೆ ನೀರಿನ ಕಲರೇ ಬೇರೆ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದೊಳಗೂ ಈ ಥರ ಜಾಗ ಇದೆ ಅಂತ ನಾನು, ನೀರು ಅಂದರೆ ಅಷ್ಟು ಕ್ಲಿಯರ್ ನೀರು ಸರ್, ತುಂಬ ಚೆನ್ನಾಗಿದೆ. ಅದರಲ್ಲೂ ಆ 2 ಐಲ್ಯಾಂಡಲ್ಲಿ ಸಿಗುತ್ತದು. ಆ 2 ಐಲ್ಯಾಂಡ್ ಅವತ್ತು ಆ್ಯಕ್ಚುಲಿ ಬೀಚ್ಗೆ ಅಟ್ಯಾಚೇ ನಂದು ರೆಸಾರ್ಟ್ ಇದೆ. ಅವ್ರು ಯಾವ ಫ್ರೀ ಟೈಮ್ ಯಾವಾಗ ಬೇಕಾದ್ರೂ ಹೋಗ್ಬೋದು, ಎಂಜಾಯ್ ಮಾಡ್ಬೋದು. ಫ್ಲಾಟ್ ಬೀಚಾ? ಹೌದು ಸರ್, ಒಂದು ಸ್ವಲ್ಪನೂ ಅಲೆ ಇಲ್ಲ ನನಗೆ, ಸ್ವಲ್ಪನೂ ಅಲೆ ಇಲ್ಲ. ನೀವು ಪುಟ್ಟ ಮಗುನೂ ಬಿಟ್ಟು ನೀವು ಎಷ್ಟೋ ಗಂಟೆ ಬಿಟ್ಟು ಮಗುನ ದೇವ್ರದೇ ಅಷ್ಟೇ ಕರ್ಕೊಂಬರ್ಬೋದು, ಆರಾಮಾಗಿ ಆಡೋಕ್ಕೆ ಬಿಡ್ಬೋದು, ಆ ಥರ ಇದೆ. ಮಾರನೇ ದಿನ ಬೆಳಗ್ಗೆ ಎದ್ದು ನಾವು ಅಲ್ಲಿಂದ ಲಗೇಜ್ ಎಲ್ಲ ರೂಮಲ್ಲಿ ಇರುತ್ತೆ, ನೆಕ್ಸ್ಟ್ ಡೇನೂ ಅಲ್ಲೇ ಸ್ಟೇ ಇರುತ್ತೆ. ಅಲ್ಲಿಂದ ಎಲಿಫೆಂಟ್ ಬೀಚ್ ಅಂತ ಒಂದು ಬರುತ್ತೆ, ಅಲ್ಲಿಗೆ ಹೋದರೆ ಈ ಸ್ಕೂಬಾ ಡೈವಿಂಗು, ಪ್ಯಾರಾಸೈಲಿಂಗು, ಜೆಟ್ ಸ್ಕಿ ಈ ಥರದ್ದೆಲ್ಲ ಆಕ್ಟಿವಿಟಿ ಇದೆ. ಅದು ಯಾರ್ಯಾರಿಗೆ ಅವ್ರವ್ರ ವಯಸ್ಸಿಗೆ ಅವ್ರಿಗೆ ಆಸಕ್ತಿ ಇದ್ದರೆ ಹೋಗ್ಬೋದು. ಅವ್ರ ವಯಸ್ಸಿಗೆ ತಕ್ಕನಂಗೆ ಏನು ಆಕ್ಟಿವ್, ಬನಾನಾ ರೈಡ್ ಅದೆಲ್ಲ ಇರುತ್ತೆ, ಎಂಜಾಯ್ ಮಾಡ್ಬೋದು. ಮಾಡಿಸಿ ಎಲ್ಲ ಮತ್ತೆ ಮಧ್ಯಾಹ್ನ ಕರ್ಕೊಂಬಂದು ವಾಪಸ್ಸು ಅಲ್ಲೇ ಸ್ಟೇ ಕೊಟ್ಟು ಮಾರನೇ ದಿನ ಯಥಾ ಪ್ರಕಾರ ಫೇರಿಯಿಂದ ಪೋರ್ಟ್ ಬ್ಲೇರಿಗೆ ಬರ್ತೀವಿ. ಪೋರ್ಟ್ ಬ್ಲೇರಿಗೆ ಬಂದು ಮುಂಚೆ ಇದ್ವಲ್ಲ ನಾವು ಹೋಟ್ಲು, ಅದೇ ಹೋಟ್ಲಿಗೆ ಅವ್ರಿಗೆ ಸ್ಟೇ ಕೊಟ್ಟು ಅವ್ರಿಗೆ ಇನ್ನೂ ಬೇರೆ ಬೇರೆ ಅಲ್ಲಿ ರೋಸ್ ಐಲ್ಯಾಂಡ್ ಅಂತ ಒಂದಿರುತ್ತೆ, ನಿಮಗೆ ಗೊತ್ತಿರ್ಬೋದು. ನಮ್ಮ ಹಳೆಗೆ ನನಗೂ ಅಲ್ಲಿಗೆ ಹೋದ್ಮೇಲೆ ಒಂದು ಮ್ಯೂಸಿಯಂ, ಬ್ಯೂಟಿಫುಲ್ ಮ್ಯೂಸಿಯಂ ಇದೆ. 20 ರೂಪಾಯಿ ನೋಟಲ್ಲಿ ಒಂದು ದ್ವೀಪ ಬರುತ್ತೆ. ಹೌದು, ಆ ದ್ವೀಪ ಅಲ್ಲೇ ರೋಸ್ ಐಲ್ಯಾಂಡ್ ಮುಂದೆ ಸಿಗುತ್ತೆ ಆ ದ್ವೀಪ. ಅದನ್ನು ಎಲ್ಲ ತೋರಿಸಿ, ರೋಸ್ ಐಲ್ಯಾಂಡ್ ಇನ್ ದ ಸೆನ್ಸ್ ಅದು ಬ್ರಿಟಿಷರ ಕಾಲದಲ್ಲಿ ಅಲ್ಲಿ ಇವರ ಮನೋರಂಜನೆಗೋಸ್ಕರ ಮಾಡ್ಕೊಂಡಿದ್ರು. ಪೋರ್ಟ್ ಬ್ಲೇರಿಂದ ಸುಮಾರು ಒಂದು 5 ಕಿಲೋಮೀಟ್ರ್ ದೂರ ಅಂದಾಜು, ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಆ ಐಲ್ಯಾಂಡಿಗೆ ಹೋದರೆ ಆ ಬ್ರಿಟಿಷ್ ಕಾಲದ ಎಲ್ಲ ಪಳಿಯುಳಿಕೆ ಗೆಸ್ಟ್ ಹೌಸ್ ಮಾಡಿದ್ದು ಪ್ರತಿಯೊಂದು ಇದೆ. ಅದರಲ್ಲಿ ಒಂದು ಬಿಲ್ಡಿಂಗ್ ಬಂದು ಈ ನಟ್ಟು ಬೋಲ್ಟು ಎಲ್ಲ ಆ ಸಿಸ್ಟಮಲ್ಲಿ ಕಟ್ಟಿರೋದು. ಈ ಬಾಕಿ ಎಲ್ಲ ಈ ಸುನಾಮಿ ಬಂದು ಎಲ್ಲ ವಾಶ್ ಆಗೋಗಿದೆ. ಅದೊಂದು ಬಿಲ್ಡಿಂಗ್ ಮಾತ್ರ ಇದೆ, ಎಲ್ಲ ಪಳಿಯುಳಿಕೆ ಥರ ಇದೆ. ಜೊತೆಗೆ ಅಲ್ಲಿ 7 ಜಿಂಕೆನ ತಂದುಬಿಟ್ರಂತ ಆಗಿನ ಕಾಲದವ್ರು ಬ್ರಿಟಿಷ್ ಆ ಐಲ್ಯಾಂಡ್ ಒಳಗೆ. ಅವೆಲ್ಲೂ ಆಚೆ ಹೋಗಿ ಎಲ್ಲೂ ಆಚೆ ಹೋಗೋಕ್ಕೆ ಆಗಲ್ಲ, ಸುತ್ತ ಸಮುದ್ರ. ಸೊ ಅಲ್ಲೇ ಬದುಕಿ ಆ ಸುನಾಮಿಲಿ ಹೆಂಗೆ ಇದಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಬಿಲ್ಡಿಂಗ್ಗಳೇ ಕೊಚ್ಕೊಂಡು ಹೋಗೈತೆ. ಆ 7 ಇದ್ದಿದ್ದು ಇವತ್ತು ಅಂದಾಜು ಸುಮಾರು 1,000 ಜಿಂಕೆಗಳಾಗಿದೆ. ಎಲ್ಲ ನಮ್ಮ ಮನೆ ಆ ಬೀದಿಲಿ ಹೆಂಗೆ ನಾಯಿಗಳು ಓಡಾಡ್ತಾವೆ ಅದೇ ಥರ ಎಲ್ಲ ಸಿಗ್ತವೆ. ಸಿಗ್ತವೆ. ಚುರುಮುರಿ, ಬಿಸ್ಕೆಟು ಅದು ಇದು ಕೊಟ್ಟಿದ್ದೆಲ್ಲ ತಿಂತಾರೆ. ಅವರು ಗೌರ್ಮೆಂಟು ಫೀಡ್ ಮಾಡ್ತಾರೆ. ಜೊತೆಗೆ ಅದನ್ನ ಘೋರ ಅಪರಾಧ ನಮ್ಮ ಕಡೆ ಹೆಂಗೆ ಈ ನವಿಲ್ನ ಅದು ಇದು ಹೊಡೆದ್ರೆ ಅಷ್ಟು ಘೋರ ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆ ಇದೆ. ಎಲ್ಲ ಆರಾಮಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇರ್ತದೆ. ತುಂಬ ಮನಸ್ಸಿಗೆ ಉಲ್ಲಾಸ ಆಗುವಂಥ ಜಾಗ. ಅದನ್ನೆಲ್ಲ ಮುಗಿಸಿ ನೈಟ್ ಸ್ಟೇ ಕೊಟ್ಟು ಮಾರನೇ ದಿನ ಇದರಲ್ಲಿ 2 ಥರ ಫ್ಲೈಟ್ಸ್ ಇದೆ. ಬೆಳಗ್ಗೆ 7 ಗಂಟೆ 9 ಗಂಟೆದು ಒಂದು ಫ್ಲೈಟ್ ಇದೆ, ಮತ್ತು ಸಂಜೆದು ಒಂದು ಫ್ಲೈಟ್ ಇದೆ. ಯಾರ್ಯಾರು ಬೇಗ ಮಾಡ್ಕೊತಾರೆ ಕಡಿಮೆ ರೇಟಿಗೆ ಸಿಕ್ತವ್ರಿಗೆ ನಾವು ಆ ಫ್ಲೈಟ್ ಮಾಡಿಕೊಡ್ತೀವಿ. ಲಾಸ್ಟಿಗೆ ಬಂದು ಅದೇ ಗ್ರೂಪಲ್ಲಿ ಜಾಯಿನ್ ಆಗಬೇಕು ಅಂತ ಅಂದ್ರಿಗೆ ಏನು ಮಾಡ್ತೀವಿ, ಅದು ಇರಲ್ಲ. ಯಾಕೆಂದರೆ ಟೋಟಲ್ ಪ್ಯಾಕೇಜ್, ಲ್ಯಾಂಡ್ ಪ್ಯಾಕೇಜ್ 23,000 ಕೊಟ್ಟರೆ ಅದು 30,000 ರೂಪಾಯಿ ಫ್ಲೈಟ್ ಇದೆ ರಿಟರ್ನ್ ಟಿಕೆಟ್. ಇನ್ನು ಆಮೇಲೆ ಸೋಲ್ಡ್ ಔಟು ಆಗೋಗಿರುತ್ತೆ. ಸೊ ಹಾಗಾಗಿ ಆ ಫ್ಲೈಟ್ ಕೊಟ್ಟು ರಿಟರ್ನ್ ಕಳಿಸ್ತೀವಿ. ಈವ್ನಿಂಗ್ ಫ್ಲೈಟ್ ಇರೋರಿಗೆ ಶಾಪಿಂಗ್ ಕಳಿಸಿ ಓಡಾಡಿಸಿ ಆ ಥರದ ವ್ಯವಸ್ಥೆ ಅಂಡಮಾನ್ ಇದೆ. ಈ ಪ್ಯಾಕೇಜ್ ಬೆಲೆ 23,000 ಲ್ಯಾಂಡ್ ಪ್ಯಾಕೇಜು. ನೀವು 6 ಜನ ಇದ್ದರೆ ಒಂದು ಗ್ರೂಪ್ ಅಂತ ಮಾಡಿ ನಿಮ್ಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಫ್ಲೈಟ್ ರೇಟ್ ಏನಿರುತ್ತೋ ಆ ರೇಟಲ್ಲಿ ಫ್ಲೈಟ್ ಮಾಡಿಕೊಡ್ತೀವಿ. ನೀವು ಬರದೇ ಇದ್ರೂ ಹೋಗ್ಬೋದು, ಏನು ತೊಂದರೆ ಇಲ್ಲ.
ಅಲ್ಲಿ ಯಾರು ಇದ್ದಾರ? ಅತ್ಯಂತ ಸುಸಂಸ್ಕೃತರು, ಆಮೇಲೆ 0% ಕ್ರೈಮ್. ಹಾಂ, ಹೆಂಗೆ ನಾವು ದುಬೈ ಸೇಫ್ ಅಂತೀವಲ್ಲ, ಕರೆಕ್ಟ್. ಅಂಡಮಾನು ಅಷ್ಟೇ ಸೇಫರ್ ಸಿಟಿ. ಕಾರಣ ಏನಂದರೆ ಅಲ್ಲಿಂದ ಎಲ್ಲೂ ತಪ್ಸ್ಕೊಂಡು ಹೋಗೋಕ್ಕಾಗಲ್ಲ. ಹೌದು, ಅದರೊಳಗೆ ಇರಬೇಕು. ಹೋಗ್ಬೇಕು ಅಂದರೆ ಬೈ ಫ್ಲೈಟು, ಹೌದು, ಇಲ್ಲ ಬೈ ಸಮುದ್ರ. ಹೌದು. ಅಷ್ಟು ಸುಲಭ ಅಲ್ಲ. ನೋಡಿದೆ ಆ ವೀರ ಸಾವರ್ಕರ್ ಅವ್ರದ್ದು. ಮತ್ತು ಆರ್ಮಿ ನೆಲೆ ಇದೆಯಲ್ಲ ಅಲ್ಲಿ. ಹೌದು ಹೌದು ಹೌದು, ನೇವಿ. ಹೌದು, ಅಲ್ಲಿ ಮೊದಲನೇದು ಆಡಳಿತ ಬಂದು ಗವರ್ನರ್, ನೆಕ್ಸ್ಟ್ ಬಂದು ಪವರ್ ಇರೋದೆ ಹೌದು, ನೇವಿ. ಆಲ್ಮೋಸ್ಟ್ ಯಥಾ ಪ್ರಕಾರ ದೇವರ ಆಶೀರ್ವಾದ, ಒಂದಿಬ್ಬರು ಹುಡುಗರು ಪರಿಚಯ ಆದರು ಈ ಫ್ಲೈಟಲ್ಲಿ, ನೇವಿ ಹುಡುಗರು. ಭಾಳ ಆತ್ಮೀಯರಾದರು. ಹೆಂಗೆ ನಮಗೆ ಸತೀಶ್ ಇದರಲ್ಲಿ ಸಿಕ್ಕಿದ್ರಲ್ಲ, ಅದೇ ಥರ ಇಲ್ಲೂ ಭಾಳ ಆತ್ಮೀಯರಾದರು. ಕರ್ಕೊಂಡೆಲ್ಲ ಓಡಾಡಿದ್ರು. ಕೆಲವೊಂದು ಸೂಕ್ಷ್ಮ ಜಾಗಗಳಿಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು, ಈ ಥರ ಇರುತ್ತೆ. ಆಮೇಲೆ ಅವ್ರ ಬೇಸ್ ಕ್ಯಾಂಪು, ಅವ್ರದ್ದು ಹೆಂಗೆ ಟ್ರೈನಿಂಗ್ ನಡೆಯುತ್ತೆ. ಸೊ ಅದೆಲ್ಲ ಸೀಕ್ರೆಟ್ಸ್. ನಾನು ವಿಡಿಯೋ ಎಲ್ಲ ಮಾಡಿದೆ, ಮಾಡಿ ಅಂತ ಅಂದರು, ಆದರೆ ಎಲ್ಲೂ ಹಾಕ್ಬೇಡಿ ಅಂದರು. ಸೊ ಹಾಗಾಗಿ ಏನೋ ದೇವರ ಆಶೀರ್ವಾದ ಸರ್. ನಾನೊಬ್ಬ ಕಷ್ಟಿತ ಒಬ್ಬ ಸಾಮಾನ್ಯ ನಾಗರಿಕನ ದೇವರು ಇಷ್ಟೆಲ್ಲ ಒಳ್ಳೊಳ್ಳೆಯವ್ರನ್ನ ಸೇರಿಸಿ ಮಾಡಿ ಇಂಥದ್ದೆಲ್ಲ ಅನುಭವಗಳನ್ನ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂಡಮಾನು. ಎಷ್ಟು ಅದು ಹೇಗೆ ಮಾಡ್ತೀರಿ? ಎಷ್ಟು ತಿಂಗಳಿಗೊಮ್ಮೆ? ಸರ್ ಇಲ್ಲ, ನೀವು 6 ಜನ ಸೇರಿ ನೀವು ಯಾವಾಗಾದರೂ ಬನ್ನಿ. ಹಾಂ, ನೀವು ಯಾವಾಗಾದರೂ ಬನ್ನಿರಿ. ಫ್ಲೈಟ್ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ಇದೆಲ್ಲ ಈ ವಾರದ ಪ್ರಭಾವ, ಈ ಫ್ಯೂಯಲ್ಸ್ ಎಲ್ಲ ಜಾಸ್ತಿ ಆಗಿ 1:10ವರೆಗೂ ಆಗೋಗಿದೆ. ಮುಂಚೆ ಎಲ್ಲ ಒಂದು 12-13 ಸಾವಿರ ರೂಪಾಯಿಗೆಲ್ಲ ಅಪ್ ಆ್ಯಂಡ್ ಡೌನ್ ಸಿಗ್ತಾಯಿತ್ತು. ಈಗ ಒನ್ವೇನೇ 15,000 ರೂಪಾಯಿ, 16,000 ರೂಪಾಯಿ, ಆ ಕಡೆಯಿಂದ 30,000 ರೂಪಾಯಿ, ಆ ಥರ ಎಲ್ಲ ನಡೀತಾ ಇದೆ. ಸುಮಾರು ಮೊದಲೇ ಬುಕ್ ಮಾಡಿದ್ರೆ ಸ್ವಲ್ಪ. ಅವ್ರು ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲಿ ಸಾಧ್ಯನೋ ನಾನು ಅಲ್ಲಿ ಫ್ಲೈಟು ಪ್ಯಾಕೇಜು ಎಲ್ಲ ಮಾಡಿ ಅನೌನ್ಸ್ ಮಾಡ್ತೀನಿ. ಎಲ್ಲಿ ಸಾಧ್ಯ ಇಲ್ವೋ ನನ್ನ ಲ್ಯಾಂಡ್ ಪ್ಯಾಕೇಜ್ ಇಷ್ಟಿದೆ, ನೀವು ಮಾಡ್ಕೊಳ್ಳಿ, ನೀವು ಯಾವಾಗ ಬೇಕಾದ್ರೂ ಬನ್ನಿ. ಈಗ ಫಾರ್ ಎಕ್ಸಾಂಪಲ್ ಮಲೇಷ್ಯಾನೂ ಅಷ್ಟೇ. ಮಲೇಷ್ಯಾನ ನಾನು ಲ್ಯಾಂಡ್ ಪ್ಯಾಕೇಜು 16,000 ರೂಪಾಯಿಗೆ ಮಾಡ್ಕೊಡ್ತೀನಿ. ನಿಮಗೆ ಫ್ಲೈಟ್ ಯಾವಾಗಾದರೂ ಮಾಡ್ಕೊಳ್ಳಿ, ಮಿನಿಮಮ್ 10 ಜನ ಇರಬೇಕು. ಅಲ್ಲಿ ಅಲ್ಲಿ ಖರ್ಚೆಲ್ಲ ಅವ್ರು ನೋಡ್ಕೋಬೇಕಾ ಸರ್? ಎಲ್ಲ 16,000 ಪ್ರತಿಯೊಂದು. ಮಲೇಷ್ಯಾ ವಸತಿಗೆ 2 ರಾತ್ರಿ ಸ್ಟೇ, 3 ಸ್ಟಾರ್ ಹೋಟ್ಲು, IBC ಹೋಟ್ಲು ನೋಡಿಲ್ಲ, 2 ರಾತ್ರಿ ಸ್ಟೇ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಎಲ್ಲ ಟ್ರಾನ್ಸ್ಫರ್ಸು, KL ಟವರು, ಟ್ವಿನ್ ಟವರು, ಮತ್ತು ಬಟು ಕೇವ್ಸು, ಮತ್ತು ಜಂಟಿಂಗ್ ಐಲ್ಯಾಂಡು, ಜಂಟಿಂಗ್ ಐಲ್ಯಾಂಡಲ್ಲಿ 2 ವೇ ಕೇಬಲ್ ಕಾರು, ಪ್ರತಿಯೊಂದು ಇರುತ್ತೆ. 16,000 ರೂಪಾಯಿ ಲೆಕ್ಕ ಹಾಕ್ರಿ. ಅಂಡಮಾನಿಗೆ 23,000 ರೂಪಾಯಿ, ಮಲೇಷ್ಯಾ 16,000 ರೂಪಾಯಿ. ಸೊ ಹೀಗೆಲ್ಲ ನಡೀತಾ ಇದೆ ಸರ್. ವಿಯೆಟ್ನಾಮು, ಬಾಲಿ, 19ನೇ ತಾರೀಕು ಬಾಲಿ ಇದೆ ಇದೇ ತಿಂಗಳು. ಅದು ಅಷ್ಟೇ, ಪ್ರತಿ ತಿಂಗಳು ಇರುತ್ತೆ ಬಾಲಿ ಮಾಡ್ತಾ ಇದ್ದೀನಿ. ಬಾಲಿಗೆ ಎಷ್ಟು ಮಾಡ್ತೀರಿ ಸರ್? ಬಾಲಿಗೆ 1,10,000 ರೂಪಾಯಿ. ಅದೇ ಡ್ಯೂ ಟು ನಾನು 1 ಲಕ್ಷ ಮಾಡ್ತಾ ಇದ್ದೆ, ಈಗ ಫ್ಲೈಟ್ ರೇಟ್ ಎಲ್ಲ ಜಾಸ್ತಿ ಆಗಿರೋ ಕಾರಣ ಬರೀ ಒಂದು ಸೈಡ್ ಟಿಕೆಟ್ 80,000 ಇದೆ. ಬಾಲಿ ಎಷ್ಟು ದಿನ? ಅದು 6 ದಿನ ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಸಿಂಗಾಪುರ್, ಮಲೇಷ್ಯಾ ಈಗ ತೀರಾ ಮ್ಯಾಕ್ಸಿಮಮ್ ಆಗದೇ ಇಲ್ಲ ಅಂದಾಗ 1,05,000 ರೂಪಾಯಿ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ದುಬೈ ಓಪನ್ ಮಾಡಿದ್ಮೇಲೆ ನೋಡ್ಬೇಕು, ಅದು ದುಬೈ ಪರಿಸ್ಥಿತಿ ಹೇಗಿರುತ್ತೆ. ಇದುವರೆಗೂ 90,000ಕ್ಕೆ ಮಾಡ್ತಾಯಿದ್ವಿ, ಮುಂದಕ್ಕೆ ನೋಡಬೇಕು. ಈಗ ಸಿಂಗಾಪುರು ಏಪ್ರಿಲ್ 8ನೇ ತಾರೀಕು ಅಂದಾಜು 48 ಜನ ಕರ್ಕೊಂಡೋಗಿದ್ದೆ. ಅದಕ್ಕೆ ಈಗ ಚಾರ್ಜ್ ಜಾಸ್ತಿ ಮಾಡಿದ್ರೆ ಅಥವಾ ಇಲ್ಲ? ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ಜನಗಳ ಹತ್ರ, 5,000 ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ. ಆದರೆ ನಾನು ಮುಂಚೆನೇ ನಿಮ್ಗೆ ಹೇಳಿಲ್ಲ, ಆದ ಕಾರಣ ನನ್ನ ಹಂಬಲ್ ರಿಕ್ವೆಸ್ಟು 2,000 ಸೇರಿಸ್ಕೊಡಿ. ಲಾಸ್ ಆದ್ರೂ ನನಗೇ ಆಗಲಿ. 2,000 ತುಂಬ ಜಾಸ್ತಿ ಅಲ್ಲ ಅನಿಸುತ್ತೆ. ನಾನು ಅದನ್ನು ನಿಮ್ಗೆ ಇನ್ನೂ ಉತ್ತಮ ಮಟ್ಟದ ಪ್ರತಿಯೊಂದನ್ನು ನಾನು ತೋರಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅಲ್ಲಿಗೆ ಬಂದಾಗ ಜನಗಳಿಗೆ. ಸರ್ 1,30,000, 1,40,000 ಪ್ಯಾಕೇಜು ಬೇರೆಯವ್ರು ಮಾಡ್ತಾರೆ. ನನ್ನ ಸಮಕ್ಕೆ ಮಾಡ್ತೀನಿ ಅಂತ ಕೆಲವರು 1,10,000, 15,000 ಮಾಡ್ತಾರೆ. ಒಳ್ಳೆ ಹೋಟ್ಲಿಲ್ಲ, ಒಳ್ಳೆ ಊಟ ಇಲ್ಲ, ನೀನು ಯಾವ ಊರು ಏನು, ನೀನು ಇಲ್ಲಿ ನೋಡ್ಬಾ ಅಂತ ಕೇಳಲ್ಲ. ಕೆಲವೊಂದು ಐಟಿನರಲ್ಲಿ ಎಲ್ಲ ಮಿಸ್ ಮಾಡಿಸಿರ್ತಾರೆ. ಇನ್ನು ಕೆಲವರು ಅಲ್ಲಿಗೆ ಕರ್ಕೊಂಡೋದ್ಮೇಲೆ ಅಲ್ಲಿಗೆ ಮತ್ತೆ ವಸೂಲು ಮಾಡ್ತಾರೆ. ಈ ಥರದ್ದೆಲ್ಲ ಮಾಡ್ತಾರೆ. ಹಾಗಾಗಿ 2,000 ಜಾಸ್ತಿ ಕೇಳಿ ಕರ್ಕೊಂಡೋದೆ. ಈಗ 2ನೇ ಬ್ಯಾಚ್ ಏನಾಯಿತು, ಅದರಲ್ಲೂ ವೀಸಾ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸಿಂಗಾಪುರ. 2ನೇ ಬ್ಯಾಚ್ ಏನಾಯಿತು, ಎಲ್ಲ ನಾವು ಮನೆಯಲ್ಲಿ ಅವರಿದ್ದಾಗಲೇ ನಾವೆಲ್ಲ ವೀಸಾ ತರಿಸ್ಕೊಡ್ತಾ ಇದ್ವಿ. ಈಗೇನಾಯಿತು, ಅವ್ರನ್ನೇ ಈ ವೀಸಾ ಆಫೀಸ್ಗೆ ಬರೋಕ್ಕೆ ಹೇಳ್ಬೇಕಾಗಿತ್ತು. ಅದು ಎಲ್ಲ ಭಾಳಷ್ಟು ಜನಕ್ಕೆ ಸ್ವಲ್ಪ ಅಧಿಕವಾದ ಖರ್ಚುಗಳು ಉಂಟಾಯಿತು. ಹಂಗಾಗಿ ನನ್ನ ಆದರೆ ಲಾಸ್ ನನಗೇ ಆಗಲಿ, ಬೇಡ ಕೇಳೋದು ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಹೋಗಲಿಲ್ಲ ಯಾರನ್ನು. ಸೊ ಹಾಗಾಗಿ 2ನೇ ಬ್ಯಾಚು ಮುಗೀತು. ಈಗ 3ನೇ ಬ್ಯಾಚ್ 25 ಜನ ಹೋಗ್ತಾಯಿದ್ದೀವಿ. ಈಗ ಬೆಳಗ್ಗೆ ನಾನು ನಂದು ಮುಗೀತು, ಸಿಂಗಾಪುರ್ದು ವೀಸಾ ಮುಗಿದಿತ್ತು, ಈಗ ಅಪ್ಲೈ ಮಾಡಿ ಬಂದಿದ್ದೀನಿ. 8ರೊಳಗೆ ನನ್ನ ವೀಸಾ ಬಂತು ಅಂದರೆ ನಾನು ಹೋಗ್ತೀನಿ, ಇಲ್ಲ ಸಂಜಿತ್ ಕಳಿಸ್ತೀನಿ. ನಾನು ಬಂದಿಲ್ಲ ಅಂದರೆ ಸಂಜಿತ್ ರೆಡಿ ಇದೆ, ಸಂಜಿತ್ ಕಳಿಸ್ತೀನಿ.
ನಾನು ಬಾಲಿಗೆ ಹೋಗ್ತೀನಿ. ಬಾಲಿ ಇದೆ, ವಿಯೆಟ್ನಾಮ್ ಇದೆ. ವಿಯೆಟ್ನಾಮ್ ಒಂದು 1,20,000 ಡೈರೆಕ್ಟ್ ಫ್ಲೈಟ್ಸು. ದನಾಂಗ್ ಮತ್ತು ಹನಾಯ್ ಸಿಟಿ ಟೂರ್ಗೆ ಅದರಲ್ಲಿ ಅದೆಷ್ಟು ಮಾಡ್ತೀರಿ? 1,20,000 7 ದಿನಗಳ ಪ್ರವಾಸ ಅದು. ಸೊ 2 ಸ್ಟೇಟ್ನು ತೋರಿಸ್ತೀನಿ. ಹನೋಯ್ ಬಂದು ವಿಯೆಟ್ನಾಮ್ ಕ್ಯಾಪಿಟಲ್ಲು, ಅದ್ರ ಪಕ್ಕ ದನಾಂಗು, ಬಾನಾಯ್ಸ್ ಎಲ್ಲ ಆಲ್ ಇನ್ಕ್ಲೂಸಿವ್ ಸರ್. ಯಾವುದನ್ನು ಹೇಳಿದ್ನಲ್ಲ, ನಮ್ಮ ಜೊತೆ ಪ್ರವಾಸ ಬಂದರೆ ಯಾವುದೂ ಅಡಿಷ್ನಲ್ ಆಗಿ ಇದಾಗಬಾರ್ದು. ಸೊ 2 ಗ್ರೂಪು ಇವಾಗೇನು, ಮೊದಲನೇ ಗ್ರೂಪ್ 48 ಜನ, ಎರಡನೇ ಗ್ರೂಪ್ 40 ಜನ ಕರ್ಕೊಂಡೋಗಿದೆ. ಎಲ್ಲ ಹ್ಯಾಪಿ, ಬಾಯಿ ತುಂಬ ಹರಿಸಿದ್ರು, ಹೊಗಳಿದ್ರು. ಸೊ ಹಾಗಾಗಿ ನೀವೇ ನೋಡ್ಬೋದು, ಅವ್ರ ರಿವ್ಯೂಸ್ ಇರ್ಬೋದು, ಮತ್ತೊಂದಿರ್ಬೋದು. ನನ್ನ ಹೆಸರು ವೆಂಕಟೇಶ್ ಅಂತ, ಹುಬ್ಳಿಯಿಂದ. ನಂದು ಹುಬ್ಳಿಯಲ್ಲೇ ಬಿಸ್ನೆಸ್ ಇದೆ. ಸೊ ಬಿಸ್ನೆಸ್ ಮಾಡ್ತಿದ್ವಿ, ನಾನು ಅಪ್ಪಾಜಿ ಮತ್ತು ಅಣ್ಣ ಸೇರಿ ಮಾಡ್ತಾಯಿದ್ದೀವಿ. ನನಗೆ ವರ್ಷಕ್ಕೊಂದ್ಸತಿ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋದು ರೂಢಿ. 23ರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ. ದುಬೈ, ಥೈಲ್ಯಾಂಡು ಎಲ್ಲ ಆಗಿತ್ತು. ಸೊ 25ರಲ್ಲಿ ಯಾವುದಾದ್ರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ 2 ವರ್ಷ ಅಂತ ಆಗಿದೆ. ಇನ್ನೊಂದು ವರ್ಷ ಸಿಂಗಾಪುರ್, ಮಲೇಷ್ಯಾನ ನಾನು ಸರಿಯಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಟ್ರಾವೆಲ್ಸ್ ಹುಡುಕ್ತಾ ಇದ್ದೆ. ಸೊ ಹುಡುಕ್ತಾ ಒಂದು 6 ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಸೊ 6ರಲ್ಲಿ ಯಾರಿಗೂ ಫೋನ್ ಹಚ್ತಾ ಹೋದಾಗ ಲಾಸ್ಟಿಗೆ ನಂಗೆ ಕನೆಕ್ಟ್ ಆಗಿದ್ದು 2 ಟ್ರಾವೆಲ್ಸು. ಅದರಲ್ಲಿ ಜಾಸ್ತಿ ನನಗೆ ಇಂಪ್ರೆಷನ್ ಪ್ರಕಾರ ಆಗಲಿ, ಕಾಲ್ ಮಾಡಿದಾಗ ನನಗೆ ರಿಪ್ಲೈ ಮಾಡೋದಾಗಲಿ, ಎಷ್ಟು ಸತಿ ಕೇಳಿದ್ರು, ಯಾವ ಡೇಟ್ ಅಂತ ಕೇಳಿದ್ರು, ಯಾವುದೇ ಥರ ಬೇಜಾರು ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಕರೆಕ್ಟಾಗಿ ಇಂಚಾಗಿ ಡೀಟೇಲ್ಸ್ ಹೇಳಿ, ಈ ಥರ ಬಾ ಮಚ್ಚ, ಇದು ನಿಮಗೆ ಬಡ್ಜೆಟಲ್ಲಿ ಮಾಡಿಕೊಡ್ತೀನಿ ಅಂತ ಒಳ್ಳೆ ಒಂದು ಕಾನ್ಫಿಡೆನ್ಸ್ ಬರೋ ಥರ ಮಾತಾಡಿ, ನನಗೆ ಒಂಥರ ಸಿಂಗಾಪುರ್, ಮಲೇಷ್ಯಾ ಅಂದರೆ ಇದು ಹೋಗಲೇಬೇಕು ಅನ್ನೋ ಒಂದು ಫೀಲ್ ಬಂದಿದ್ದು ಈ NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ, ನವೀನ್ ಸರ್ ಅಂತ. ಸೊ ಅವರು ಎಷ್ಟೇ ಬಿಸಿ ಇದ್ರು, ನೀವು ಯಾವುದೇ ಟೈಮಿಗೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ, ಯಾವುದೇ ಕ್ಷಣದಲ್ಲಿ ಮೆಸೇಜ್ ಮಾಡಿದ್ರು ರಿಪ್ಲೈ ಬರುತ್ತೆ. ಇನ್ಸ್ಟೆಂಟ್ ಮೆಸೇಜು, ಇನ್ಸ್ಟೆಂಟ್ ಕಾಲ್. ಸೊ ಮೊದಲು ನಮ್ಗೆ ಅಟ್ರಾಕ್ಟ್ ಆಗಿದ್ದೆ ಅಲ್ಲಿ. ಸರ್, ನಿಮ್ಮ ಹೆಸರು? ಮರಿಸಿದ್ದ ಶೆಟ್ಟಿ KR, ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಫ್ರಮ್ ಮೈಸೂರು. ಓಕೆ ಮ್ಯಾಮ್, ನೀವು? ನನ್ನ ಹೆಸರು ಚೂಡಾಮಣಿ ಅಂತ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಫ್ರಮ್ ಮೈಸೂರು. ಅನುಭವ ತುಂಬ ಅದ್ಭುತ. ಏಕೆಂದರೆ ನಾವು ನವೀನ್ ಜೊತೆ ಪ್ರಯಾಣ ಮಾಡಿದ್ದು ಸಿಂಗಾಪುರ್ ಶುರು ಮಾಡಿ ಮಲೇಷಿಯಾ ಕೊನೆಗೊಳಿಸಿದ್ದೀವಿ. ಅದರಲ್ಲಿ ಪ್ರತಿಯೊಂದು ಭೇಟಿನೂ ಸಹ ಅವ್ರು ಎಲ್ಲೆಲ್ಲಿ ಕರ್ಕೊಂಡೋಗಿದ್ದಾರೆ, ನಮ್ಮ ಜೊತೆಲೇ ಅವರಿದ್ದು ಪ್ರತಿಯೊಂದನ್ನು ಗೈಡ್ ಇದ್ದರೂ ಸಹ ಅವರು ಕನ್ನಡದಲ್ಲಿ ಗೈಡ್ ಮಾಡಿ ಪ್ರತಿಯೊಂದು ಸ್ಥಳಗಳನ್ನು ತೋರಿಸಿದ್ದಾರೆ. ಅವರು ನವೀನ್ ಜೊತೆ ಪ್ರವಾಸ ಮಾಡೋದು ಅಂದರೆ ಒಂದು ಉಲ್ಲಾಸಕರ, ಉತ್ಸಾಹಕರ, ತುಂಬ ಅದ್ಭುತ. ಇನ್ನು ಮುಂದೆ ನವೀನ್ ಜೊತೆ ಪ್ರಯಾಣಿಸೋದು ನಮಗೂ ತುಂಬ ಆಸೆ ಇದೆ. ಪ್ರವಾಸ ತುಂಬ ಚೆನ್ನಾಗಾಯಿತು. ಡೇ 1ಇಂದ ಫುಡ್ ಪ್ರಾಬ್ಲಮ್ ಆಗಿಲ್ಲ, ವಾಟರ್ ಪ್ರಾಬ್ಲಮ್ ಆಗಿಲ್ಲ, ಹೆಲ್ತ್ ಇಶ್ಯೂಸ್ ಆಗಿಲ್ಲ. ಓಕೆ. ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಗೂಗಲ್ ರಿವ್ಯೂಸು ಅಷ್ಟೇ ಎಲ್ಲ ತುಂಬ ಹೋಗ್ಬಿಟ್ಟೈತೆ. ಎಲ್ಲ 5 ಸ್ಟಾರ್. ಏನೋ ಒಂದು ಬಾಂಧವ್ಯ ಸರ್ ಜನಗಳ ಜೊತೆ, ಅದಕ್ಕೆ ಕೊಡೋ ಖುಷಿ ಹೇಳತ್ತೀರದ ಖುಷಿ ಆ ಥರ. ಈಗ ಮಳೆಗಾಲಕ್ಕೆ ಏನು ಸ್ಪೆಷಲ್ಲು ಸರ್? ಇದು ನಮ್ಮ ಹತ್ರ ಈ ಆಫರ್ ಕೊಡ್ತೀನಿ 25,000 ಮುಂಚೆ ಹೇಳೋದು, ಕಡೆಗೆ 5,000 ಕಡಿಮೆ ಮಾಡಿದೆ, 3,000. ಏನಿಲ್ಲ, ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಯಾವ್ದು ನನಗೆ ಫ್ಲೈಟ್ ಕಡಿಮೆ ಸಿಗುತ್ತೆ ಆ ಕಡೆ ಮಾಡ್ತಾ ಇರ್ತೀನಿ. ಒಟ್ಟಷ್ಟು ಈಗ ನಾನು ನೆಕ್ಸ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋದು ಗುಜರಾತು, ಮಧ್ಯಪ್ರದೇಶ ಮತ್ತು ರಾಜಸ್ಥಾನು, ಹಾಗೆ ಔಟ್ ಆಫ್ ದಿ ಕಂಟ್ರಿ ಬಂದು ಶ್ರೀಲಂಕಾ ಮತ್ತು ಭೂತಾನು, ಜೊತೆಗೆ ಹಾಂಗ್ಕಾಂಗು, ಚೈನಾ, ಇದೆಲ್ಲ ಈ ವರ್ಷದ ನನ್ನ ಲೀಸ್ಟಲ್ಲಿದೆ. ದುಬೈ ಒಂದು ಶುರು ಆಯಿತು ಅಂದರೆ ಜಾರ್ಜಿಯಾ ಆ್ಯಡ್ ಮಾಡ್ತೀನಿ. ಸೊ ದೇವ್ರು ಕರ್ಕೊಂಡು ಹೋಗ್ತೀಯಾನೆ. ಪ್ರವಾಸ ಜೊತೆ ಜನಗಳ ಜೊತೆ ನಂದು ಒಂದು ಪ್ರವಾಸ ನಡೀತಾ ಇದೆ. ಹಾಗಾಗಿ ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಏನು ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ರಿಲೇಷನ್ಸ್ ಯಾವ್ದಾದ್ರು ನಂಬರ್ ಇದ್ದರೆ ಕೊಡಿ, ನಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ನಮ್ಮ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಈ ಥರದ ಅನುಕೂಲತೆಗಳು ನಾನು ಎಷ್ಟು ದಿನ ಕೊಡ್ತೀನಿ ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಸಾಧ್ಯ ಆದಷ್ಟು ನಾನು ಈ ಫೀಲ್ಡಲ್ಲಿ ಎಷ್ಟು ದಿನ ಇರ್ತೀನಿ ಕಂಟಿನ್ಯೂಸ್ ಆಗಿ ನಾನು ಅದನ್ನು ನಿಮ್ಗೆ ಒದಗಿಸ್ತಾ ಹೋಗ್ತಾ ಇರ್ತೀನಿ. ನಿಮಗೆ ಉಪಯೋಗ ಇಲ್ಲ ಅಂದ್ರೂ ಯಾರಿಗೆಲ್ಲ ಇದ್ರ ಉಪಯೋಗ ಇರುತ್ತೆ ಅಂಥವ್ರಿಗೆ ದಯಮಾಡಿ ತಿಳಿಸಿ ನನ್ನ ಜೊತೆ ಮಾತಾಡಿಸಿ. 2 ನಂಬರು ನನ್ನದೇ ಇರುತ್ತೆ. ಆ 2 ನಂಬರ್ನೂ ನಾನೇ ರಿಸೀವ್ ಮಾಡ್ತೀನಿ. ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದೂ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ಎಷ್ಟೇ ಟೆನ್ಷನಲ್ಲಿದ್ದರೂ ಪರವಾಗಿಲ್ಲ, ಅಥವಾ ಎಂಥ ದೇಶದಲ್ಲಿ ಪ್ರವಾಸದಲ್ಲಿದ್ದರೂ ಪರವಾಗಿಲ್ಲ, ನಾನೇ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ.
ಜೊತೆಗೆ ಇಷ್ಟೆಲ್ಲ ಹೇಳಿ ನಮ್ಮಿಂದ ಮತ್ತೆ ಕಾಲ್ ಬರುತ್ತೆ ಅಂತ ದಯವಿಟ್ಟು ಕಾಯಬೇಡಿ. ಸೊ ಕಾರಣ ಏನಂದರೆ, ನೀವು ಆಯ್ಕೆ ಮಾಡಿ, ನಾವು ಬೇಕಾ ಬೇರೆಯವ್ರು ಬೇಕಾ. ಬೇರೆಯವ್ರ ಜೊತೆ ಹೋಗೋದ್ರಿಂದ ನಿಮ್ಗೇನು ಅನುಭವ ಆಗುತ್ತೆ, ನಮ್ಮ ಜೊತೆಯಿಂದ ಬರೋದು ನಿಮ್ಗೇನು ಅನುಭವ ಆಗುತ್ತೆ, ನಿಮ್ಗೇನೆಲ್ಲ ಲಾಭದಾಯಕ ಆಗುತ್ತೆ ಅನ್ನೋದು ನನ್ನ ಕಸ್ಟಮರ್ ರಿವ್ಯೂಸಲ್ಲೆಲ್ಲ ಕೇಳಿರ್ತೀರ, ಇನ್ನು ಮುಂದಕ್ಕೂ ಕೇಳ್ತಾ ಇರ್ತೀರ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಸರ್. ನವೀನ್ ಜೊತೆ ಪ್ರವಾಸ ನಮ್ಗೆಲ್ಲ ಉಲ್ಲಾಸ. 1 2 3 ನೋಡಿದ್ವಿ ಸಿಂಗಾಪುರ್. ಜೋಡಿಗಳ ಮಾತು ಒಂದೊಂದು ಮಾತು ಮುತ್ತು. ಗಂಡ ಹೆಂಡತಿ ಜಗಳ ನೋಡೋಕೆ ತುಂಬಾ ಮಧುರ. ಹೆಂಡತಿ ಕರೆದ್ರೆ ರೀ, ಗಂಡಂಗೆ ಕಿರಿಕಿರಿ. ಹೆಂಡತಿ ಕರೆದ್ರೆ ರೀ, ಗಂಡಂಗೆ ಕಿರಿಕಿರಿ. ಜಗಳದಲ್ಲೇ ಪ್ರೀತಿ ತೋರಿಸೋದು ಇವರ ರೀತಿ. ಇದೆಲ್ಲ ಆಗಿದ್ದು ನವೀನ್ ಜೊತೆ ಪ್ರವಾಸ ನಮ್ಗೆಲ್ಲ ಉಲ್ಲಾಸ. ನವೀನ್ ಜೊತೆ ಪ್ರವಾಸ ನಮ್ಗೆಲ್ಲ ಉಲ್ಲಾಸ.